of a salt bridge is to salt bridge ಅಲ್ಲಿ ಯಾವ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ? ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಲ್ಲಿ. ವಾಟ್ ಇಸ್ W ಹಿಯರ್? Q into E by 96,500. Q into E by 96,500. ಇದು ನಿಮ್ಮ ಫಾರ್ಮುಲಾ ಫಾರ್ W, ಡೈರೆಕ್ಟ್ ಫಾರ್ಮುಲಾ. ಪಾರ್ಷಿಯಲಿ ಡಿಸೋಸಿಯೇಟ್ ಆಗಿರುತ್ತೆ. ಈಗ ನಾ ಡೈಲ್ಯೂಟ್ ಮಾಡೋದ್ರಿಂದ ಅದರದ ಡಿಸೋಸಿಯೇಷನ್ ಜಾಸ್ತಿ ಆಯಿತು. ಡೈಲ್ಯೂಟ್ ಮಾಡೋದ್ರಿಂದ ಅದರ ಡಿಸೋಸಿಯೇಷನ್ ಕಂಪ್ಲೀಟ್ ಆಗಿಬಿಡ್ತು. ಹಲೋ ಎವ್ರಿವಾನ್, ನಮಸ್ಕಾರ ಎಲ್ಲರಿಗೂ. ಐ ವೆಲ್ಕಮ್ ಯು ಆಲ್ ಬ್ಯಾಕ್ ಒನ್ಸ್ ಅಗೇನ್ ಟು ಫಿಸಿಕ್ಸ್ ವಾಲಾ. ಸ್ಟೂಡೆಂಟ್ಸ್, ವಿ ಆರ್ dealing with the chapter, one of the most important chapter, that is electrochemistry. ಈ particular chapter ನಿಂದ you will at least get 3 to 4 questions for KCET. Got it? ಈ particular chapter ದು already ನೀವೀಗ synopsis ಕಲ್ತಿದ್ದೀರಿ, summary ಕಲ್ತಿದ್ದೀರಿ. Based on that summary, based on the most important concepts of this particular chapter, we are going to choose the most important 30 questions. ಈ 30 questions based on that concepts ನೀವು ಕಲಿತ್ರಿ ಅಂತಂದ್ರೆ you will be in a very good position to answer all the questions whatever you come across in KCET. ಅರ್ಥ ಆಯ್ತಲ್ಲ? ರೈಟ್ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ super 30 question. First question out of the super 30 question. First one. So the function of a salt bridge is to salt bridge ಅಲ್ಲಿ ಯಾವ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ? ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್ ಅಲ್ಲಿ. Electrochemical cells are also called as galvanic cells. Electrochemical cells are also called as galvanic cells, and they are also called as voltaic cells. Right? One of the example ನಿಮಗೆ ಇರೋದು ಯಾವುದು? Daniell cell. ಆ Daniell cell ಅಲ್ಲಿ ಏನು ತಗೋತೀರಿ? You are going to have 2 electrodes. ಹೌದಲ್ಲ ಹೇಳಿ ಸ್ಟೂಡೆಂಟ್ಸ್? ಒಂದು ಜಿಂಕ್ ಎಲೆಕ್ಟ್ರೋಡ್ ತಗೋತೀರಿ, ಇನ್ನೊಂದು ಕಾಪರ್ ಎಲೆಕ್ಟ್ರೋಡ್ ತಗೋತೀರಿ. ಜಿಂಕ್ ಎಲೆಕ್ಟ್ರೋಡ್ ಅಲ್ಲಿ you are going to have zinc metal dipped into zinc salt solution. For example, ಇದು zinc electrode ಅನ್ಕೊಳ್ರಿ. ಇಲ್ಲೇನಿದೆ? 1 molar zinc sulfate solution ಇದೆ. ಇದು ಕಾಪರ್ ಎಲೆಕ್ಟ್ರೋಡ್ ಅಂತಂದ್ರೆ copper rod will be dipped into 1 molar copper sulfate solution. Standard conditions. Both the electrodes are externally connected by means of wire with this electrical device, and internally they are also connected by ಏನ್ರಿ ಸ್ಟೂಡೆಂಟ್ಸ್? ಸಾಲ್ಟ್ ಬ್ರಿಡ್ಜ್. ಈ ಸಾಲ್ಟ್ ಬ್ರಿಡ್ಜ್ ಅಲ್ಲಿ ಏನಿರುತ್ತೆ? ಸಾಲ್ಟ್ ಇರುತ್ತೆ. ಯಾವ ಸಾಲ್ಟ್ ಇರುತ್ತೆ? ಸಮ್ ಸ್ಯಾಚುರೇಟೆಡ್ ಸಾಲ್ಟ್ ಸೊಲ್ಯೂಷನ್. ಸ್ಯಾಚುರೇಟೆಡ್ ಸಾಲ್ಟ್ಸ್ ಲೈಕ್ ಪೊಟ್ಯಾಷಿಯಂ ಕ್ಲೋರೈಡ್ ಇರ್ಬೋದು, ಪೊಟ್ಯಾಷಿಯಂ ನೈಟ್ರೇಟ್ ಇರ್ಬೋದು, right? Ammonium nitrate ಇರಬಹುದು, right? These are some salts that are present. ಈಗ ಇಲ್ಲಿ this is called as anode and this is called as cathode. ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಇಲ್ಲಿ ರಿಡಕ್ಷನ್ ಆಗುತ್ತೆ. ಎಲ್ಲಿ ಆಕ್ಸಿಡೇಷನ್ ಆಗುತ್ತೆ ಅಲ್ಲಿಂದ ಎಲೆಕ್ಟ್ರಾನ್ಸ್ ಹೋಗ್ತಿರ್ತಾವ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ದಿಸ್ ಇಸ್ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಕರೆಂಟ್. ಇದು ನಿಮಗೆ ಇಷ್ಟು ಗೊತ್ತು. ಗಾಟ್ ಇಟ್? ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಾಲ್ಟ್ ಬ್ರಿಡ್ಜ್ ಪ್ರಶ್ನೆ ಬಂದಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಆಕ್ಸಿಡೇಷನ್ ಆಗುತ್ತಂತಂದ್ರೆ ಯು ಶುಡ್ ನೋ ದ್ಯಾಟ್ ಇದರ ಮೇಲೆ ನೆಗೆಟಿವ್ ಚಾರ್ಜ್ ಉಳ್ಕೊಂಡು ಬಿಡುತ್ತೆ ಆ್ಯಂಡ್ ದಿಸ್ ಸೊಲ್ಯೂಷನ್ ವುಡ್ ಬಿ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ದ ಎಲೆಕ್ಟ್ರೋಡ್. ಸಿಮಿಲರ್ಲಿ ಇಲ್ಲಿ ರಿಡಕ್ಷನ್ ಆಗೋದ್ರಿಂದ ಕಾಪರ್ ಅಯಾನ್ಸ್ ಎಲ್ಲ ಇಲ್ಲಿ ಹೋಗಿ ಎಲೆಕ್ಟ್ರಾನ್ಸ್ ಅನ್ನು ತೊಗೊಂಡ್ಬಿಡುತ್ತೆ. ಈ ಪರ್ಟಿಕ್ಯುಲರ್ ಮೆಟಲ್ ಎಲೆಕ್ಟ್ರಾನ್ ಕಳ್ಕೊಂಡು ಕೂಡಲೇ ಈ ಪರ್ಟಿಕ್ಯುಲರ್ ಅಯಾನ್ ಇಲ್ಲಿ ಹೋಗಿ ಎಲೆಕ್ಟ್ರಾನ್ ತಗೊಳತ್ತಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಲೂಸ್ ಎಲೆಕ್ಟ್ರಾನ್. ಸೊ ದಿಸ್ ವುಡ್ ಹ್ಯಾವ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದ ಸೊಲ್ಯೂಷನ್ ವುಡ್ ಹ್ಯಾವ್ ನೆಗೆಟಿವ್ ಚಾರ್ಜ್. ಗಾಟ್ ಇಟ್? ಈಗ ದ ಪಾಸಿಟಿವ್ಲಿ ಚಾರ್ಜ್ಡ್ ಸೊಲ್ಯೂಷನ್ ಏನು ಮಾಡುತ್ತೆ? ಈ ನೆಗೆಟಿವ್ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಅನ್ನ ಫರ್ಮ್ ಆಗಿ ಹಿಡ್ಕೊಂಡು ಬಿಡುತ್ತೆ. ರೈಟ್? ಸೊ ದೇರ್ ವುಡ್ ಬಿ ಅಟ್ರಾಕ್ಷನ್ ಬಿಟ್ವೀನ್ ದೆಮ್ ಆಸ್ ವೆಲ್ ಆಸ್ ದೀಸ್ ಟು. ಅವಾಗ ಆಟೋಮೆಟಿಕಲಿ ದಿಸ್ ವುಡ್ ನಾಟ್ ಹ್ಯಾವ್ ದ ಅಬಿಲಿಟಿ ಟು ಗಿವ್ ಎಲೆಕ್ಟ್ರಾನ್. ಇದಕ್ಕೆ ಈ ಪರ್ಟಿಕ್ಯುಲರ್ ಎಲೆಕ್ಟ್ರೋಡ್ಗೆ ಎಲೆಕ್ಟ್ರಾನ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಎಲೆಕ್ಟ್ರಾನ್ಸ್ ಅನ್ನ ಪಾಸಿಟಿವ್ಲಿ ಚಾರ್ಜ್ ಸೊಲ್ಯೂಷನ್ ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಸೊ ಎಲೆಕ್ಟ್ರಾನ್ಸ್ ಇಲ್ಲಿಂದ ಫ್ಲೋ ಆಗಲ್ಲ. ಪ್ಲಸ್ ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ಲ, ಬಿಕಾಸ್ ಇಟ್ ಈಸ್ ನ್ಯೂಟ್ರಲೈಸ್ಡ್ ಬೈ ನೆಗೆಟಿವ್ ಚಾರ್ಜ್. So therefore ಎರಡು ಕಡೆ ಇದ್ರ neither it is having a potential to lose electron nor it is having a potential to gain electron. ಈ ಸೀನ್ ಆಗಿರುತ್ತೆ. ಅಲ್ಲಿ ಆ್ಯನೋಡು ಆಕ್ಸಿಡೇಷನ್ ಆಗಿರುತ್ತೆ ಬಟ್ ಎಲೆಕ್ಟ್ರಾನ್ ಕೊಡ್ತಾ ಇಲ್ಲ. ಕ್ಯಾಥೋಡು ರಿಡಕ್ಷನ್ ಆಗಿದೆ ಬಟ್ ಎಲೆಕ್ಟ್ರಾನ್ ತಗೊಳ್ತಾ ಇಲ್ಲ. ಆವಾಗ ಸಾಲ್ಟ್ ಬ್ರಿಡ್ಜ್ ಏನು ಮಾಡುತ್ತೆ? ಈ ಪರ್ಟಿಕ್ಯುಲರ್ ಪಾಸಿಟಿವ್ಲಿ ಚಾರ್ಜ್ ಸೊಲ್ಯೂಷನ್ಗೆ ಏನು ಬೇಕು? ನೆಗೆಟಿವ್ ಚಾರ್ಜ್ ಬೇಕಲ್ಲ, ಆ ನೆಗೆಟಿವ್ ಚಾರ್ಜನ್ನು ಕೊಡುತ್ತೆ. ಇದಕ್ಕೆ ನೆಗೆಟಿವ್ ಚಾರ್ಜ್ ಸೊಲ್ಯೂಷನ್ಗೆ ಏನು ಬೇಕು? ಪಾಸಿಟಿವ್ ಅಯಾನ್ಸ್ ಬೇಕಲ್ಲ, ಆ ಪಾಸಿಟಿವ್ ಅಯಾನ್ಸ್ ಅನ್ನು ಕೊಡುತ್ತೆ.
ಅವಾಗ ಸೊಲ್ಯೂಷನ್ಸ್ ಎರಡು ಎಲೆಕ್ಟ್ರೋಡ್ಸ್ ಏನಾಗ್ಬಿಡ್ತಾವೆ, ನ್ಯೂಟ್ರಲೈಸ್ ಆಗಿಬಿಡ್ತಾವೆ. ಓನ್ಲಿ ದೆನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ ಡೆವಲಪ್ಡ್ ಆ್ಯಂಡ್ ದ ಎಲೆಕ್ಟ್ರಾನ್ ಸ್ಟಾರ್ಟ್ ಫ್ಲೋಯಿಂಗ್. ಸೊ ಸಾಲ್ಟ್ ಬ್ರಿಡ್ಜ್ ಏನು ಮಾಡ್ತೀಗ, ಏನು ಫಂಕ್ಷನ್ ಅನ್ನು ಮಾಡ್ತು ಸಾಲ್ಟ್ ಬ್ರಿಡ್ಜು, ಇಟ್ ಜಸ್ಟ್ ಮೇಂಟೈನ್ಸ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಆಟ್ ಬೋತ್ ಹಾಫ್ ಸೆಲ್ಸ್. ಇಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇತ್ತಲ್ಲ, ನೆಗೆಟಿವ್ ಅಯಾನ್ಸ್ ಕಳಿಸ್ತು, ನೆಗೆಟಿವ್ ಚಾರ್ಜ್ ಜಾಸ್ತಿ ಇತ್ತಲ್ಲ, ಪಾಸಿಟಿವ್ ಅಯಾನ್ಸ್ ಕಳಿಸ್ಬಿಟ್ಟು ಎರಡು ಎಲೆಕ್ಟ್ರೋಡ್ಸನ್ನು ನ್ಯೂಟ್ರಲ್ ಮಾಡ್ತು. ಸೊ ದ್ಯಾಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಮೇಂಟೈನ್ಡ್ ಆ್ಯಂಡ್ ಎಲೆಕ್ಟ್ರಾನ್ ಸ್ಟಾರ್ಟ್ ಫ್ಲೋಯಿಂಗ್. ದ್ಯಾಟ್ ಈಸ್ ವಾಟ್ ಈಸ್ ದ ಜಾಬ್ ಆಫ್ ಸಾಲ್ಟ್ ಬ್ರಿಡ್ಜ್. ಗಾಟ್ ಇಟ್? ಇಟ್ ಮೇಂಟೈನ್ಸ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ಬರೇ ಇದನ್ನಷ್ಟ ಕಲೀಲಿಲ್ಲ, ಇದ್ರದ್ದೆಲ್ಲ ನಾವೀಗ ಗೊತ್ತಾಯ್ತು. ಏನು ಲೆಫ್ಟಲ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ, ಅದಕ್ಕೆ ಆ್ಯನೋಡ್ ಅಂತಾರ, ರೈಟ್? ಅದರ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಇದರ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಆಲ್ ದಿಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಗಾಟ್ ಇಟ್? ರೈಟ್. ನೆಕ್ಸ್ಟ್, oxidation potential of hydrogen electrode at pH equal to 10 and pressure of hydrogen is equal to 1 atmosphere. Okay, oxidation potential of hydrogen ಕೇಳಿದ್ದಾರೆ ಸ್ಟೂಡೆಂಟ್ಸ್. ಸೊ ಯು ಶುಡ್ ನೋ ದ್ಯಾಟ್ ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರೋಡ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫಾರ್ಮುಲಾ ಏನು, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೈನಸ್ 0.0591 ಅಪಾನ್ ಎನ್ ಇಂಟು ಲಾಗ್ ಆಫ್ 1 ಅಪಾನ್ mn ಪ್ಲಸ್. ಇದು ಯಾವುದೋ ಒಂದು ಮೆಟಲ್ ಎಲೆಕ್ಟ್ರೋಡ್ಗಿದು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಹೈಡ್ರೋಜನ್ ಎಲೆಕ್ಟ್ರೋಡ್ಗೆ ಸಂಬಂಧಪಟ್ಟಂಥ ಕ್ವಶನ್ ಇದೆ. ಸೊ ಇವಾಗ ನಿಮ್ಮ ಫಾರ್ಮುಲಾ ಏನಾಗುತ್ತೆ, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಮೈನಸ್ 0.0591 ಅಪಾನ್, ಸಪೋಸ್ ಅದು ರಿಡಕ್ಷನ್ ಆಗ್ತಾ ಇರುವಾಗ ಒಂದು ಎಲೆಕ್ಟ್ರಾನನ್ನು ತೊಗೊಂಡ್ರೆ, ಒಂದು ಎಲೆಕ್ಟ್ರಾನ್ ತೊಗೊಳ್ಬೇಕಂತಂದರೆ ಹೈಡ್ರೋಜನ್ ಯಾವ ಫಾರ್ಮಲ್ ಇರಬೇಕು, H+ ಫಾರ್ಮಲ್ ಇರಬೇಕು. ಇದು ನಿಮ್ಮ ಫಾರ್ಮುಲಾ ಆಗುತ್ತೆ ಈಗ. Is that clear, students? For hydrogen electrode, standard hydrogen electrode is conventionally taken to be how much? 0. ಅದನ್ನು 0 ಅಂತ ತಗೋತೀವಿ. ಏನು ಉಳಿತೀಗ? ಮೈನಸ್ 0.0591. ಲಾಗ್ ಆಫ್ 1 ಅಪಾನ್ H+ ಅಂತಂದರೆ ನಥಿಂಗ್ ಬಟ್ pH. ಬಟ್ ಇದು ಏನಿದು? ಇದು ನಿಮ್ಮ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಏನು ಕನ್ಸಿಡರ್ ಮಾಡಿದ್ದೀವಿ ನಾವೀಗ? ಏನು ಕನ್ಸಿಡರ್ ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಹೈಡ್ರೋಜನ್ನು ಎಲೆಕ್ಟ್ರಾನ್ ತಗೊಂಡು ರಿಡಕ್ಷನ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿದಾಗ ಬರೋ ಅಂಥ ಇಕ್ವೇಷನ್ ಇದು. ಸೊ ದೇರ್ ಫೋರ್ ನಮಗೆ ಏನು ಸಿಗುತ್ತೆ ಈಗ? ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಸಿಗುತ್ತೆ ಎಷ್ಟು? ಮೈನಸ್ 0.0591 ಇಂಟು pH ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 10 ಕೊಟ್ಟಿದ್ದಾರೆ. ಇಲ್ಲಿ 1 ಅಂದರೆ ಪ್ರೆಷರ್ ಆಫ್ ಹೈಡ್ರೋಜನ್ ಇರುತ್ತೆ, ಪ್ರೆಷರ್ ಆಫ್ ಹೈಡ್ರೋಜನ್ 1 ತೊಗೊಂಡಿದ್ದಾರೆ, ರೈಟ್? ಸೊ ದಿಸ್ ವುಡ್ ಬಿ ಹೌ ಮಚ್ ಸ್ಟೂಡೆಂಟ್ಸ್? ಮೈನಸ್ 0.591 ಬರುತ್ತಲ್ಲ. ಬಟ್ ಇದೇನಿದು? ರಿಡಕ್ಷನ್ ಪೊಟೆನ್ಷಿಯಲ್. ಅವ್ರೇನು ಕೇಳಿದ್ದಾರೆ ರೀ? ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೇಳಿದಾರಲ್ವಾ? ಸೊ ನಿಮ್ಮ ಆನ್ಸರ್ ಏನಾಗುತ್ತೆ? ಪ್ಲಸ್ 0.591. Oxidation potential and reduction potentials have same magnitude but different charge. Got it? So therefore ನಿಮ್ಮ ಆನ್ಸರ್ ಯಾವ್ದ್ರಿ ಈಗ? ಪ್ಲಸ್ ಪ್ಲಸ್ ಪ್ಲಸ್. ಆಪ್ಷನ್ ಸಿ. Is that clear, students? Right. ಈಗ the EMF of the cell. ಯಾವ ಸೆಲ್ಲು? ಒಂದು ಸೆಲ್ ಅಂದರೆ 2 ಎಲೆಕ್ಟ್ರೋಡ್. ಇಂಡಿವಿಜುವಲ್ ಎಲೆಕ್ಟ್ರೋಡ್ಗೆ ಏನಂತಾರ? ಹಾಫ್ ಸೆಲ್ ಅಂತ. 2 ಎಲೆಕ್ಟ್ರೋಡ್ ಸೇರಿಬಿಟ್ರೆ ಸೆಲ್ ಅಂತ. ಇಂಡಿವಿಜುವಲ್ ಎಲೆಕ್ಟ್ರೋಡ್ ಹಾಫ್ ಸೆಲ್, ಎರಡು ಎಲೆಕ್ಟ್ರೋಡ್ ಸೇರಿದರೆ ಸೆಲ್. 2 ಎಲೆಕ್ಟ್ರೋಡ್ ಸೇರಿದ, ಒಂದು ನಿಕಲ್ ಎಲೆಕ್ಟ್ರೋಡು, ಒಂದು 2 ಎಲೆಕ್ಟ್ರೋಡ್ ಸೇರಿದೆ, ಒಂದು ನಿಕಲ್ ಎಲೆಕ್ಟ್ರೋಡು, ಇನ್ನೊಂದು ಗೋಲ್ಡ್ ಎಲೆಕ್ಟ್ರೋಡ್, ರೈಟ್? ಸೊ ಲೆಫ್ಟ್ಗೆ ಯಾವ್ದು ರೀಪ್ರೆಸೆಂಟ್ ಮಾಡಿದ್ದಾರೆ? ಅದು ಆ್ಯನೋಡ್, ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ರೈಟ್ಗೆ ಯಾವುದು ರೀಪ್ರೆಸೆಂಟ್ ಮಾಡಿದ್ದಾರೆ? ಅದು ಕ್ಯಾಥೋಡ್, ಅಲ್ಲಿ ರಿಡಕ್ಷನ್ ಆಗ್ತಾ ಇರುತ್ತೆ. ಆಲ್ವೇಸ್ ರಿಮೆಂಬರ್, ಇಲ್ಲಿ E0 ಆಫ್ ನಿಕಲ್ ಕೊಟ್ಟಿದ್ದಾರೆ, E0 ಆಫ್ ಗೋಲ್ಡು ಕೊಟ್ಟಿದ್ದಾರೆ, ರೈಟ್? ಸೊ ಈಗ ಆಕ್ಸಿಡೇಷನ್ ಆಗ್ತಾ ಇರೋದು ಯಾವುದು? ನಿಕಲ್ ಅಲ್ವಾ? ಸೊ ನಿಕಲ್ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ ಫ್ರಮ್ ನಿಕಲ್ ಟು ನಿಕಲ್ ಪ್ಲಸ್ 2. ಗೋಲ್ಡ್ ಈಸ್ ಅಂಡರ್ ಗೋಯಿಂಗ್ ರಿಡಕ್ಷನ್ ಫ್ರಮ್ Au+3 ಟು Au. ಈಸ್ ದ ಚಾರ್ಜಸ್ ಬ್ಯಾಲೆನ್ಸ್? ನೋ. ಇದು +3 ಇದೆ ಅಲ್ವಾ? ಐ ವಿಲ್ ಮೇಕ್ ಇಟ್ 2 ಇಂಟು +3 6, 3 ಇಂಟು Ni+2 6. ಓಕೆ, ಚಾರ್ಜಸ್ ಆರ್ ಬ್ಯಾಲೆನ್ಸ್ಡ್. ಗ್ರೇಟ್. ಸೊ 3 ನಿಕಲ್ 2 ಗೋಲ್ಡ್, ಹೌದಾ? ಸೊ ಈಗ ಏನು ಕೇಳಿದ್ದಾರೆ? EMF ಆಫ್ ದ ಸೆಲ್. EMF ಆಫ್ ದ ಸೆಲ್ ಫಾರ್ಮುಲಾ ಏನು? ಡೈರೆಕ್ಟ್ ಫಾರ್ಮುಲಾ EMF ಆಫ್ ದ ಸೆಲ್ ಈಸ್ ಈಕ್ವಲ್ ಟು E0 ಆಫ್ ದ ಸೆಲ್ ಮೈನಸ್ 0.0591 ಅಪಾನ್ ಎನ್. ಎನ್ ಎಷ್ಟು ಬರುತ್ತೆ ಇಲ್ಲಿ? 2 ಇಂಟು +3 6, 6 to 0 6 ಇಂಟು ಲಾಗ್ ಆಫ್, ನ್ಯೂಮರೇಟರಲ್ಲಿ ಏನು ಬರೀಬೇಕು? ಅಯಾನ್ ಇನ್ ದ ಪ್ರಾಡಕ್ಟ್. ಪ್ರಾಡಕ್ಟ್ ಸೈಡ್ ಯಾವ್ದು ಅಯಾನ್ ಇದೆ ಅದು ಲಾಗ್ ಆಫ್ ನ್ಯೂಮರೇಟರಲ್ಲಿ ಬರುತ್ತೆ. ಯಾವ ಅಯಾನ್ ಇದೆ? Ni+2. ಡೋಂಟ್ ಬಾದರ್ ಅಬೌಟ್ ಸಾಲಿಡ್, whose value would be unity, 1 ಆಗಿರುತ್ತೆ ವ್ಯಾಲ್ಯೂ. Ni+2 raised to 3 ಡಿವೈಡೆಡ್ ಬೈ ಯಾವ ಅಯಾನ್ ಇನ್ ದ ಪ್ರಾಡಕ್ಟ್? ಸಾರಿ, ರಿಯಾಕ್ಟೆಂಟ್
Au plus 3, Au plus 3 raised to 2. So E naught of the cell formula ಏನು? E naught of the one undergoing reduction minus oxidation. E naught of the cell formula ಕೂಡ ನಿಮಗೆ ಗೊತ್ತಿರಬೇಕು. E naught of the cell formula ಏನು? E naught of ಯಾವುದು ರಿಡಕ್ಷನ್ ಆಗ್ತಾ ಇರುತ್ತೆ ಮೈನಸ್ E naught of ಯಾವುದು ಆಕ್ಸಿಡೇಷನ್ ಆಗ್ತಾ ಇರುತ್ತೆ. ಯಾವುದು ರಿಡಕ್ಷನ್ ಆಗ್ತಾ ಇದೆ? ಗೋಲ್ಡ್ ವ್ಯಾಲ್ಯೂ ಎಷ್ಟು? 1.5 ಮೈನಸ್ ಯಾವುದು ಆಕ್ಸಿಡೇಷನ್ ಆಗ್ತಾ ಇದೆ? ನಿಕಲ್ ವ್ಯಾಲ್ಯೂ ಎಷ್ಟು? ಮೈನಸ್ 0.25 ಮೈನಸ್ ಆಫ್ ಮೈನಸ್ ಪ್ಲಸ್ 0.25 ಮೈನಸ್ 0.0591 upon 6 into log of ನಿಕಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? 1 raised to 3 is 1. AU ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1 raised to 2 is 1. ಸೊ log of 1 is 0 into this quantity. ಇದೆಲ್ಲ ಸೇರಿ 0 ಆಯಿತು. ಇದೆಲ್ಲ ಸೇರಿ 0 ಆಯ್ತಲ್ಲ, ಏನು ಉಳಿತು ಈಗ? 1.5 ಪ್ಲಸ್ 0.25 ಅಂದರೆ 1.75 ವೋಲ್ಟ್. 1.75 ವೋಲ್ಟ್ ಈಸ್ ನಮ್ಮ ಇ ಎಮ್ ಎಫ್ ಆಫ್ ದ ಸೆಲ್. ಸೊ ಇ ಎಮ್ ಎಫ್ ಆಫ್ ದ ಸೆಲ್ ಎಷ್ಟು ಬಂತು ಸ್ಟೂಡೆಂಟ್ಸ್? 1.75. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಒನ್ ವೇ. ಸೊ ಇಲ್ಲಿ ಏನೇನು ಗೊತ್ತಿರಬೇಕು ನಿಮಗೆ? ಫಸ್ಟು ನೀವು ಯಾವ್ದು ಆಕ್ಸಿಡೇಷನ್ ಆಗುತ್ತೆ, ಯಾವ್ದು ರಿಡಕ್ಷನ್ ಆಗುತ್ತೆ ಅಂತ ಗೊತ್ತಿರಬೇಕು. ಆ್ಯಂಡ್ ಇಲ್ಲೇ ನೋಡ್ರಿ, ಎರಡರದ್ದು ಕಾನ್ಸಂಟ್ರೇಷನ್ ಸೇಮ್ ಇದೆ ಸ್ಟೂಡೆಂಟ್ಸ್. ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಮೊದಲೇ ನೀವು ಎರಡನ್ನೂ ಕಾನ್ಸಂಟ್ರೇಷನ್ ಸೇಮ್ ಅಂತ ತಗೊಂಡಿದ್ರಿ ಅಂತಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಬಿ ರೇಸ್ ಟು ವಾಟ್ ಎವರ್ ಇಟ್ ಇಸ್, ದಿಸ್ ಇಸ್ ಗೋಯಿಂಗ್ ಟು ಬಿ ರೇಸ್ ಟು ವಾಟ್ ಎವರ್. ಕಾನ್ಸಂಟ್ರೇಷನ್ ಸೇಮ್ ಇದ್ದಾಗ ಲಾಗ್ ಆಫ್ 1 ಬರುತ್ತೆ, ಆಲ್ ವುಡ್ ಗೋ. ಸೊ ಇನ್ ದ್ಯಾಟ್ ಕೇಸ್ ವೆನ್ ಕಾನ್ಸಂಟ್ರೇಷನ್ ಇಸ್ 1, ಯುವರ್ ಇ ಎಮ್ ಎಫ್ ಆಫ್ ದ ಸೆಲ್ ವುಡ್ ಬಿ ಈಕ್ವಲ್ ಟು ಇ ನಾಟ್ ಆಫ್ ದ ಸೆಲ್. ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ವೈ ಡಿಡ್ ಐ ಡೂ ದಸ್? ಇಫ್ ಯು ಡೋಂಟ್ ಅಬ್ಸರ್ವ್ ಇಟ್. ಇಸ್ ದಟ್ ಕ್ಲಿಯರ್? ಆ್ಯಂಡ್ ಇಫ್ ಯು ಅಬ್ಸರ್ವ್ ಇಟ್, your problem is done in just 1 second. Is that clear? So this is 1, this is 1. So if you consider this as 1 and this as 1, if the concentration is 1 molar, that is the very definition of EMF of the cell is equal to standard EMF of the cell. So 1.75. Standard EMF of the cell is 1.75. Nima answer 1.75. In a cell that utilizes the reaction, ಒಂದು ಸೆಲ್ ಇದೆ, ಅಲ್ಲಿ ಯಾವ ರಿಯಾಕ್ಷನ್ ಆಗ್ತಾ ಇದೆ? ಜಿಂಕ್ 2H ಪ್ಲಸ್ ಗಿವಿಂಗ್ Zn ಪ್ಲಸ್ 2H2. ಅಡಿಷನ್ ಆಫ್ H2SO4 ಏನು ಆ್ಯಡ್ ಮಾಡ್ತಾ ಇದ್ದೀರಿ? H2SO4 ಆ್ಯಡ್ ಮಾಡ್ತಾ ಇದ್ದೀರಿ. ಅಡಿಷನ್ ಆಫ್ H2SO4 ಅಂದರೆ ಏನು ಆ್ಯಡ್ ಮಾಡ್ತೀರಿ? H ಪ್ಲಸ್ ಆ್ಯಡ್ ಮಾಡ್ತೀರಿ. ಟು ದ ಕ್ಯಾಥೋಡ್ ಕಂಪಾರ್ಟ್ಮೆಂಟ್ ವಿಲ್, ಈ ಪರ್ಟಿಕ್ಯುಲರ್ ಮಿಕ್ಸರ್ಗೆ H ಪ್ಲಸ್ ಅನ್ನು ಆ್ಯಡ್ ಮಾಡಿದಿರಿ, ಇದನ್ನು ಆ್ಯಡ್ ಮಾಡಿದಿರಿ ಅಂದರೆ ಲಾಸ್ಟ್ ಇಯರ್ ನೀವು ಒಂದು ಕಾನ್ಸೆಪ್ಟ್ ಕಲ್ತೀರಿ. ವಾಟ್ ಇಸ್ ದ್ಯಾಟ್? ಯು ಹ್ಯಾವ್ ಗಾಟ್ ಒನ್ ಪರ್ಟಿಕ್ಯುಲರ್ ಲಿ-ಚಾಟೆಲಿಯರ್ಸ್ ಪ್ರಿನ್ಸಿಪಲ್ ಏನು ಕಲಿತೀರಿ? ಇನ್ ದ್ಯಾಟ್ ಕೇಸ್ ರಿಯಾಕ್ಟೆಂಟನ್ನು ಜಾಸ್ತಿ ಮಾಡಿದ್ರೆ ಇಕ್ವಿಲಿಬ್ರಿಯಮ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ ನೀವು H2SO4 ಆ್ಯಡ್ ಮಾಡಿದಿರಿ ಅಂತಂದರೆ H ಪ್ಲಸ್ ಆ್ಯಡ್ ಮಾಡಿದಿರಿ, ರಿಯಾಕ್ಟೆಂಟನ್ನು ಆ್ಯಡ್ ಮಾಡಿದಿರಿ. ಸೊ ಇಕ್ವಿಲಿಬ್ರಿಯಮ್ ಶುಡ್ ಗೋ ಟುವರ್ಡ್ಸ್ ರೈಟ್ ಸೈಡ್. ಇಕ್ವಿಲಿಬ್ರಿಯಮ್ ಟು ದ ರೈಟ್, ಟು ದ ಲೆಫ್ಟ್ ಅಂದರೆ ರಾಂಗ್, ರೈಟ್ ಅಂದರೆ ಕರೆಕ್ಟ್. ಇವೆರಡರಲ್ಲಿ ಒಂದು ಕರೆಕ್ಟ್ ಇರಬೇಕು. ಸೊ ನೀವು H ಪ್ಲಸ್ ಅನ್ನು ಆ್ಯಡ್ ಮಾಡಿದ್ರೆ increase in the EMF ಆಗುತ್ತೋ, lowering the EMF ಆಗುತ್ತೋ. Is that clear? So if you add acid, so what would be the formula for the EMF of the cell? EMF of the cell is equal to what? E naught of the cell minus 0.0591 upon n into log of, ಏನು ಬರುತ್ತೆ ನ್ಯೂಮರೇಟರಲ್ಲಿ ಅಯಾನ್ ಇನ್ ದ ಪ್ರಾಡಕ್ಟ್ ಯಾವುದು? Zn plus 2 ಡಿವೈಡೆಡ್ ಬೈ ಏನು ಬರುತ್ತೆ? ಅಯಾನ್ ಇನ್ ದ ರಿಯಾಕ್ಟೆಂಟ್ ಯಾವುದು? H ಪ್ಲಸ್ ರೇಸ್ ಟು 2. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಸೊ ಏನು ಜಾಸ್ತಿ ಮಾಡ್ತಾ ಇದ್ದೀರಿ ನೀವು? H ಪ್ಲಸ್ ಅನ್ನು ಜಾಸ್ತಿ ಮಾಡ್ತಾ ಇದ್ದೀರಿ. ಡಿನಾಮಿನೇಟರ್ನಲ್ಲಿ ಇರುವಂಥ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಇದರ ವ್ಯಾಲ್ಯೂ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದರ ವ್ಯಾಲ್ಯೂ ಕಡಿಮೆ ಆದರೆ ಈ ಮೈನಸ್ ಮಾಡುವಂಥ ವ್ಯಾಲ್ಯೂನೂ ಕೂಡ ಕಡಿಮೆ ಆಗುತ್ತೆ. ಮೈನಸ್ ಮಾಡುವಂಥ ವ್ಯಾಲ್ಯೂ ಕಡಿಮೆ ಆದರೆ ರಿಮೈನಿಂಗ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಸೊ ಇ ಎಮ್ ಎಫ್ ಆಫ್ ದ ಸೆಲ್ ಈಸ್ ಇನ್ಕ್ರೀಸಿಂಗ್ ದ ಇ ಎಮ್ ಎಫ್ ಆಫ್ ದ ಸೆಲ್. Is that clear? Otherwise what you can do? Right? The moment if you add any ion in the cathode ಅಲ್ಲಿ ಯಾವ ion ಇರುತ್ತೆ ನಿಮಗೆ? You will be having a ion which is present in the reactant side. So if you are increasing the reactant which is undergoing reduction, ಅದನ್ನು ನೀವು ಇನ್ಕ್ರೀಸ್ ಮಾಡಿದಿರಿ ಅಂತಂದ್ರೆ EMF of the cell increase ಆಗುತ್ತೆ. You can get that in 10 to 15 seconds. Is that clear? ಒಂದು ಆಸಿಡ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀರಿ, ಇಟ್ ಶುಡ್ ಪುಷ್ ದ ಇಕ್ವಿಲಿಬ್ರಿಯಮ್ ಟು ದ ರೈಟ್ ಸೈಡ್, ಅಂದರೆ ಅಲ್ಲಿಗೆ 50% ಆಫ್ ದ ಆನ್ಸರ್ ಈಸ್ ಡನ್. ಇನ್ನೊಂದು, ಯು ಆರ್ ಆ್ಯಡಿಂಗ್ ದ ಅಯಾನ್ ಟು ದ ಕ್ಯಾಥೋಡ್ ಕಂಪಾರ್ಟ್ಮೆಂಟ್ ವಿಚ್ ಇಸ್ ಅಂಡರ್ಗೋಯಿಂಗ್ ರಿಡಕ್ಷನ್. ಇಸ್ ದ್ಯಾಟ್ ಕ್ಲಿಯರ್? ಸೊ ವಿಚ್ ಇಸ್ ಅಂಡರ್ಗೋಯಿಂಗ್ ರಿಡಕ್ಷನ್ ಅಂದರೆ ರಿಡಾಕ್ಸ್ ರಿಯಾಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ದೇರ್ ಫಾರ್ ಯುವರ್ EMF ವುಡ್ ಬಿ ಇನ್ಕ್ರೀಸಿಂಗ್. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಇದನ್ನು ಗೊತ್ತು ಮಾಡ್ಕೋಬೇಕು.
you should know this equation also, otherwise you can just theoretically answer it also. Okay, right. The standard electrode potential values of Al plus 3, Ag plus K and Cr are given. Idu Al plus 3, idu Ag plus, idu K plus, and idu for Cr plus 3. The correct decreasing order of reducing power. Reducing power nodri students, you should know one relation. Yadu reduction potential of the electrode. Reduction potential of the electrode is inversely proportional to the reducing power of the electrode. Reducing power of the electrode. Idu ಗೊತ್ತಿರಬೇಕು. Reduction potential ಯಾವ ಆರ್ಡರ್ ಕೇಳಿದಾರೆ ಈಗ? ಡಿಕ್ರೀಸಿಂಗ್ ಆರ್ಡರ್ ಕೇಳಿದಾರಲ್ವಾ? ಸೊ ಲಾಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್ ರಿಡ್ಯೂಸಿಂಗ್ ಪವರ್ ಕಡಿಮೆ ಇರಬೇಕು. ಡಿಕ್ರೀಸಿಂಗ್ ಆರ್ಡರ್ ಅಂತಂದ್ರೆ ಲಾಸ್ಟ್ಗೆ ರೆಡ್ಯೂಸಿಂಗ್ ಪವರ್ ಕಡಿಮೆ ಇರಬೇಕು. ರೆಡ್ಯೂಸಿಂಗ್ ಪವರ್ ಕಡಿಮೆ ಇರಬೇಕಂತಂದ್ರೆ ಅದರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇರಬೇಕು. ಯಾವುದರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ? ಜಾಸ್ತಿ ಇರೋದು ಯಾವುದು? 0.80 ಅಂದ್ರೆ ಸಿಲ್ವರ್. ಸೊ ಸಿಲ್ವರ್ ಲಾಸ್ಟ್ ಬರಬೇಕಲ್ಲ ನಮಗೆ. ಸಿಲ್ವರ್ ಲಾಸ್ಟ್ ಬರೋದು ಆಪ್ಷನ್ ಯಾವುದು? ಒಂದೇ. ಸೊ ದಿಸ್ ಇಸ್ ಅವರ್ ಆನ್ಸರ್. Is that clear? Got it? So they have asked for decreasing order of reducing power. So last ge namage least reducing power beku. Least reducing power antandra highest reduction potential. Highest reduction potential is for silver. So I should get silver in the last reducing power. So silver is last reducing power in the only second option. Automatic, I mean, at the same time you can consider for potassium. So potassium though reducing power is highest, ಅಂದ್ರೆ ಅದರ reduction potential least ಇರಬೇಕಲ್ಲ. potassium reduction potential ನೋಡ್ರಿ 1 2 3 ಅಲ್ವಾ? 1 2 3. so this is the least. Yes or no? I hope it is confirmed. Right. Next, consider the following relation for EMF of the electrochemical cell. 4 relation ಕೊಟ್ಟಿದ್ದಾರೆ. Which of the following relation is correct? EMF of the cell formula ಏನ್ರಿ? EMF of the cell formula reduction potential of cathode. Reduction potential of cathode minus, we always take reduction potentials, okay? Reduction potential of anode. Idu ಒಂದು formula. Okay, first one ನೋಡ್ರಿ ಈಗ. Oxidation potential of anode ಕೊಟ್ಟಿದ್ದಾರೆ, ಬಿಡ್ರದು. ಫಸ್ಟ್ ನಿಮಗೆ ಯಾವ್ದು ಬೇಕು? reduction potential of cathode ಬೇಕಲ್ಲ. reduction potential of cathode ಅನ್ನ ಏನು ತಗೊಂಡಿದ್ದಾರೆ? ಮೈನಸ್ ತಗೊಂಡಿದ್ದಾರೆ. ಫೈನ್. minus oxidation potential of anode. Oxidation potential of anode ಅದನ್ನ ನೀವು ರಿಡಕ್ಷನ್ ಆಗಿ ಬರಿಬೇಕಂದ್ರೆ ಏನು ಬರಿಬೇಕು? ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಅಂತ ಬರೀತೀರಿ. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಈ ಫಾರ್ಮುಲಾದಿಂದ ಐ ಆಮ್ ಗೋಯಿಂಗ್ ಟು ಕಂಪೇರ್ ಆಲ್ ಆಫ್ ದೋಸ್. ಇಸ್ ದಟ್ ಕ್ಲಿಯರ್? ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಇದು ಪ್ಲಸ್ ಇದೆ ನಿಮ್ಮದು, ಅಲ್ಲಿ ಮೈನಸ್ ಕೊಟ್ಟಿದ್ದಾರೆ ಅವರು. ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್. ಸೊ ಆನೋಡ್ ರಿಡಕ್ಷನ್ ಪೊಟೆನ್ಷಿಯಲ್ ಏನು ಬರೀತೀರಿ? ಪ್ಲಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಅಂದ್ರೆ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಆಯ್ತಾ? ಸೊ ನಿಮ್ಮ ಫಾರ್ಮುಲಾ ಏನಾಯ್ತು ಈಗ? ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಆಯಿತು. ಬಟ್ ನಿಮ್ಮದು ಪ್ಲಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್. ಸೊ ದೇರ್ ಫಾರ್ ದಿಸ್ ಇಸ್ ರಾಂಗ್. ಇಸ್ ದಟ್ ಕ್ಲಿಯರ್? ಎರಡನೇದು ನೋಡ್ರಿ. ಫಸ್ಟ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್. ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಗ್ರೇಟ್. ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಇದನ್ನ ಪ್ಲಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಅಂತಂದ್ರೆ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್. ಸೊ ಹೆಂಗೆ ಓದ್ತಿರಿದೀನಿ ಈಗ? ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್. ಸೇಮ್ ಅಲ್ವಾ? ಸೊ ದಿಸ್ ಇಸ್ ರೈಟ್. ಎರಡನೇದು ಕರೆಕ್ಟು. ಎರಡನೇದು ಕರೆಕ್ಟ್ ಇನ್ ಹೌ ಮೆನಿ ಆಪ್ಷನ್ಸ್? ಎರಡನೇದು ಕರೆಕ್ಟು, ರಾಂಗ್. ಎರಡನೇದು ಕರೆಕ್ಟು, ರಾಂಗ್. ಸೊ ನಮ್ಮ ಆಪ್ಷನ್ ಏನಿರ್ಬೋದು? ಐದರ್ 1 ಇರ್ಬೋದು ಇಲ್ಲ 3 ಇರ್ಬೋದು. ಓಕೆ ಫೈನ್. ಮೂರನೇದು ನೋಡ್ರಿ. ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಪ್ಲಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಅಲ್ಲ. ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್. ನಾಲ್ಕನೇದು ನೋಡ್ರಿ. ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಮೈನಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್. ದಟ್ಸ್ ಗ್ರೇಟ್. ಮೈನಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಇಸ್ ರೈಟ್. ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಮೈನಸ್, ಐ ಮೀನ್ ದಿಸ್ ಇಸ್ ಪ್ಲಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಅಲ್ವಾ? ಇದನ್ನು ಹೆಂಗೆ ಬರಿಬೋದು? ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್. ಇಸ್ ಇಟ್ ನಾಟ್? ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ ಅಂತಂದ್ರೆ ಮೈನಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್, ಗ್ರೇಟ್. ಮೈನಸ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಅನ್ನ ಮೈನಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಆನೋಡ್ ಅಂತ ಬರಿಬೋದಲ್ಲ? ರೈಟ್. ಸೊ ದೇರ್ ಫಾರ್ ನಮ್ಮ ಆನ್ಸರ್ second one and fourth one. Second one and fourth one are present in
Second one and fourth one, they are present in, yes. A is right, this is wrong. Is that clear, students? One the formula ಹಿಡ್ಕೊಳ್ರಿ, ಅದನ್ನ compare ಮಾಡ್ರಿ, and you should know that reduction potential of cathode can be written as minus oxidation potential of cathode. Is that clear? Vice versa for as well as cathode as well as anode. ಅರ್ಥ ಆಯ್ತಾ? Right. Next, 5 ampere is passed through a solution of zinc sulfate. 5 ampere of current, Faraday's first law ಮೇಲಿದು. 5 ampere of current ಅಂದ್ರೆ I is equal to 5 ampere. Is passed through a solution for zinc sulfate. Zinc sulfate ಅಲ್ಲಿ pass ಮಾಡಿದಿರಿ. So zinc would be zinc plus 2. Okay? Right. For 40 minutes. So time is to for 40 minutes. So time for 40 minutes would be 40 into 60. That is 2400 seconds. Find the amount of zinc, mass of the zinc deposited. Faraday's first law dalli students, Faraday's first law dalli mass of the substance deposited ಗೆ ಫಾರ್ಮುಲಾ ಇಲ್ಲೇ ನೋಡ್ರಿ, 96,500 ಕೂಲಮ್. ಇದು ನಿಮಗೆ ಗೊತ್ತಿರಬೇಕು. 96,500 ಕೂಲಮ್ ಅನ್ನ ಪಾಸ್ ಮಾಡಿದ್ರೆ ಎಷ್ಟು ಮಾಸ್ ಡಿಪಾಸಿಟ್ ಆಗುತ್ತೆ? 1 ಗ್ರಾಮ್ ಇಕ್ವಿವೆಲೆಂಟ್ ಮಾಸ್ ಡಿಪಾಸಿಟ್ ಆಗುತ್ತೆ. ಸಮ್ ರ್ಯಾಂಡಮ್ ಕ್ಯೂ ಕೂಲಮ್ಸ್ ಅನ್ನ ನೀವು ಪಾಸ್ ಮಾಡಿದ್ರೆ ಎಷ್ಟು ಡಿಪಾಸಿಟ್ ಆಗುತ್ತೆ? ಇದು ಎಷ್ಟು ಅನ್ನೋದು ಏನಿದು? W. ಸೊ ವಾಟ್ ಇಸ್ W ಹಿಯರ್? Q into E by 96,500. Q into E by 96,500. ಇದು ನಿಮ್ಮ ಫಾರ್ಮುಲಾ ಫಾರ್ W, ಡೈರೆಕ್ಟ್ ಫಾರ್ಮುಲಾ. So mass of zinc ಏನಾಗುತ್ತೆ ಈಗ? Mass of zinc is equal to Q. What is Q? I into T. What is I? 5. T is what? 2,400. Equivalent mass. Okay, equivalent mass is equal to what? Atomic mass by valency. What is atomic mass of zinc? I guess not 56, 55. About 55 is the equivalent atomic mass of zinc. Okay? Valency ಎಷ್ಟು zinc sulfate ಅಲ್ಲಿ? Zinc sulfate ಅಲ್ಲಿ zinc plus 2 ಫಾರ್ಮಲ್ ಇದೆ ಅಲ್ವಾ? 2. So E is equal to ಎಷ್ಟಾಯಿತು? 27.5 ಆಯ್ತಲ್ಲ. Okay? So 5 into 2400 into equivalent mass being 27.5 divided by 96,500. So 2 0 ಹೋಯಿತು, 2 0 ಹೋಯಿತು. 5 1s 5 1 16 ಅಂದರೆ 3, ಇನ್ನೊಂದು 5 1s 5 1 46, 46 is 9, 46 is 9. ಆಮೇಲೆ ಇದೊಂದಾಗುತ್ತೆ. ಇಸ್ ಇಟ್ ನಾಟ್? 5 1s 191 ಆಯ್ತು. 191 ಆದರೆ ಆಲ್ಮೋಸ್ಟ್ 24 1s 8 ಆಯಿತು. 8 1s ಸಮ್ 3 ಪಾಯಿಂಟ್ ಸಮಥಿಂಗ್, 8 3 24, 3 ಪಾಯಿಂಟ್ ಸಮಥಿಂಗ್, ವೆರಿ ಕ್ಲೋಸ್ ಟು ದ್ಯಾಟ್ ಅಂದರೆ 4 ಒಂದೇ. ಸೊ ನಮ್ಮ ಆನ್ಸರ್ ಎ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಆರ್ ವಿ ನಾಟ್ ವೆರಿ ಫಾರ್ ಫ್ರಮ್ ಆನ್ಸರ್? ಐ ಗೆಸ್ ನೋ. 4 ಇಲ್ಲಿ 8 ಇದೆ. ಫೈನ್, ವಿ ಕ್ಯಾನ್ ಗೋ ಹೆಡ್ ವಿತ್ 4. ಓಕೆ, ಫೈನ್. When 1 Faraday of electricity is passed through acidulated water ಅಂದ್ರೆ ಆಸಿಡ್ ಇನ್ ವಾಟರ್, ಅದರಲ್ಲಿ 1 Faraday of ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಿದ್ರೆ ಆಕ್ಸಿಜನ್ ಎಷ್ಟು ಇವಾಲ್ವ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಕನ್ಸಿಡರ್ ಸಮ್ ಅಮೌಂಟ್ ಆಫ್ ವಾಟರ್. ಈ ವಾಟರ್ ಏನು ಕೊಡುತ್ತೆ ನಿಮಗೆ? ಇಫ್ ಯು ಪಾಸ್ ಸಮ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಟು ದ್ಯಾಟ್, ನಿಮಗೆ 4 H+ ಕೊಡುತ್ತೆ, 2 ಆಕ್ಸಿಜನ್ ಕೊಡುತ್ತೆ. ಎಸ್ ಆರ್ ನೋ? ರೈಟ್. ಆ 4 H+ ಏನಾಗುತ್ತೆ? ಆಕ್ಸಿಡೇಷನ್, ರಿಡಕ್ಷನ್ ಆಗುತ್ತೆ 4 ಎಲೆಕ್ಟ್ರಾನ್ ತಗೊಂಡು. ಸೊ ದೇ ವಿಲ್ ಗಿವ್ ಮಿ 2 H2. ಅದೇ 2 ಆಕ್ಸೈಡ್ ಅಯಾನ್ಸು, ದೇ ಆರ್ ಗೋಯಿಂಗ್ ಟು ಲೂಸ್ ಎಲೆಕ್ಟ್ರಾನ್ ಆ್ಯಂಡ್ ಗಿವ್ ಮಿ ವಾಟ್? O2. ಎಸ್ ಆರ್ ನೋ? ಸೊ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದರೆ 4 ಎಲೆಕ್ಟ್ರಾನ್ಸ್ ಅಂದರೆ ಏನ್ರಿ? ದೇರ್ ಆರ್ 4 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ರಿಡಾಕ್ಸ್ ರಿಯಾಕ್ಷನ್. 4 ಎಲೆಕ್ಟ್ರಾನ್ಸ್ ಅಂದರೆ ಏನು? 1 ಎಲೆಕ್ಟ್ರಾನ್ ಅಂತಂದರೆ ಅದನ್ನು ಹೆಂಗೆ ಓದಬೇಕು? 1 ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಅಂತ ಓದಬೇಕು. ಚಾರ್ಜ್ ಆನ್ 1 ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? 96,500. ಅದೇ 96,500 ಏನಂತಾರ? 1 Faraday ಅಂತಾರ. ಇಸ್ ದಟ್ ಕ್ಲಿಯರ್? ಸೊ 1 ಎಲೆಕ್ಟ್ರಾನ್ ಇತ್ತಂದ್ರೆ 1 Faraday, 1 ಮೋಲ್ ಆಫ್ ಎಲೆಕ್ಟ್ರಾನ್ ಅಂದರೆ 1 Faraday ಆಫ್ ಚಾರ್ಜ್. ಇಸ್ ದಟ್ ಕ್ಲಿಯರ್? ಸೊ 4 Faraday ಆಫ್ ಚಾರ್ಜ್ ಅನ್ನ ನೀವು ಕೊಟ್ಟರೆ ನನಗೆ ಸಿಗುವಂಥ ಆಕ್ಸಿಜನ್ ಎಷ್ಟು? 1 ಮೋಲ್. 1 ಮೋಲ್ ಆಫ್ ಆಕ್ಸಿಜನ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಎಷ್ಟು? 1 ಮೋಲ್ ಇಸ್ 22.4 ಲೀಟರ್. ಈಗ ನೀವು ಎಷ್ಟು ಪಾಸ್ ಮಾಡ್ತೀನಿ ಅಂತೀರಿ? ಬರೀ 1 Faraday ಅನ್ನ ಪಾಸ್ ಮಾಡಿದರೆ ಎಷ್ಟು ಆಕ್ಸಿಜನ್ ಬರುತ್ತೆ ಅಂತ ಕೇಳಿದಿರಿ. ಸೊ 1 into 22.4 by 4, 1/4 of 22.4, 11.2, 5.6.
or 5.6 liter or 5.6 dm cube. Is that clear, students? Okay, hope you are getting it. All are very important. I have covered all the concepts. The number of coulombs of charge, the number of coulombs required to reduce 12.3 gram of nitrobenzene to aniline. Okay, organic chemistry, welcome to organic chemistry. ಏನು ಮಾಡಿದ್ದಾರೆ ಇಲ್ಲಿ 12.3 ಗ್ರಾಮ್ ಆಫ್ ನೈಟ್ರೋಬೆನ್ಸೀನನ್ನು ಏನು ಮಾಡಿದಾರ ರೆಡ್ಯೂಸ್ ಮಾಡಿದ್ದಾರೆ. ಅಂದರೆ ನೈಟ್ರೋಬೆನ್ಸೀನ್ ಅಂಡರ್ಗೋಸ್ ರಿಡಕ್ಷನ್ ಟು ಗಿವ್ ಮಿ ವಾಟ್ ಅನಿಲೀನ್. ಅನಿಲೀನ್ ಅಂದರೆ ಇಲ್ಲಿ NH2 ಬರುತ್ತೆ. ಸೊ ಹೌ ಮೆನಿ ಹೈಡ್ರೋಜನ್ಸ್ ಆರ್ ಯು ಗಿವಿಂಗ್? ಎರಡು ಆಕ್ಸಿಜನ್ ಹೋಗಿ 2 ಹೈಡ್ರೋಜನ್ ಬಂತಲ್ಲ, ಆ 2 ಆಕ್ಸಿಜನ್ ಏನು ಮಾಡ್ತಾವ? ದೇ ಸ್ಟಿಲ್ ರಿಕ್ವೈರ್ 4 ಹೈಡ್ರೋಜನ್ಸ್. ಸೊ ಟೋಟಲಿ ದ್ಯಾಟ್ ವಿಲ್ ಗಿವ್ ಮಿ 2H2O. 2 ಆಕ್ಸಿಜನ್ಗೆ 4 ಹೈಡ್ರೋಜನ್ ಬೇಕಲ್ಲ. ಟೋಟಲಿ ಎಷ್ಟು ಹೈಡ್ರೋಜನ್ ಕೊಟ್ರಿ ನೀವು? 6H+ ಕೊಟ್ರಿ. ಆ 6H+ ಅಂದರೆ 6 ಹೈಡ್ರೋಜನ್ ಕೊಡಬೇಕಲ್ವಾ? ಸೊ 6 ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಕೊಟ್ರಿ. 6 ಮೋಲ್ ಆಫ್ ಎಲೆಕ್ಟ್ರಾನ್ ಕೊಡೋದ್ರಿಂದ 6H+ ಅಂದರೆ 3 ಮೋಲ್ ಆಫ್ ಹೈಡ್ರೋಜನ್ ಕೊಟ್ಟಂಗೆ ಆಗುತ್ತೆ. ಅಂದರೆ ಇಫ್ 6 ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್, ಸೊ ಯು ಆರ್ ಏಬಲ್ ಟು ರೆಡ್ಯೂಸ್ 1 ಮೋಲ್ ಆಫ್ ನೈಟ್ರೋಬೆನ್ಸೀನ್ ಟು 1 ಮೋಲ್ ಆಫ್ ಅನಿಲೀನ್. ಈಗ ಅವ್ರು ಎಷ್ಟು ಕೊಟ್ಟಾರ? 12.3 ಗ್ರಾಮ್ ಆಫ್ ನೈಟ್ರೋಬೆನ್ಸೀನ್ ಕೊಟ್ಟಿದ್ದಾರೆ. 12.3 ಗ್ರಾಮ್ ಅಂದರೆ ಎಷ್ಟು ಮೋಲ್ ಅಂತ ನೋಡ್ರಿ. ಫಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಬೆನ್ಸೀನ್ ಇಸ್ ಗಿವನ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ವಾಟ್ ಈಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ C6H5NO2 ಅಲ್ವಾ? ಇದರ ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತೆ? 12 72, 155, ನೈಟ್ರೋಜನ್ 14, ಆಕ್ಸಿಜನ್ 16 32, 72 77 77 77 91 92 93 103 113 123. 123 ಈಸ್ ದ ಮಾಲಿಕ್ಯುಲರ್ ಮಾಸ್. ಓಕೆ, ವೆರಿ ಗುಡ್. ಇಲ್ಲಿ 12.3 ಬರುತ್ತೆ, ಇಲ್ಲಿ 10 ಬರುತ್ತೆ. 1/10 ಅಂದರೆ 0.1 ಬಂತು ಸ್ಟೂಡೆಂಟ್ಸ್. ಸೊ 1 ಮೋಲ್ಗೆ ನಿಮಗೆ 6 ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಬೇಕು. 0.1 ಮೋಲ್ಗೆ ಎಷ್ಟು ಬೇಕು? ಇಲ್ಲಿ ನೋಡ್ರಿ, 1 ಮೋಲ್ ಆಫ್ ನೈಟ್ರೋಬೆನ್ಸೀನನ್ನು ನಿಮಗೆ ರೆಡ್ಯೂಸ್ ಮಾಡಲಿಕ್ಕೆ 6 ಮೋಲ್ ಆಫ್ ಎಲೆಕ್ಟ್ರಾನ್ ಬೇಕು. 0.1 ಮೋಲ್ ಅನ್ನು ರೆಡ್ಯೂಸ್ ಮಾಡಲಿಕ್ಕೆ 0.6 ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಬೇಕಲ್ವಾ? 0.6 ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದ್ರೆ 0.6 ಇಂಟು 96,500 ಕೂಲಮ್ಸ್. ಬಿಕಾಸ್ 1 ಮೋಲ್ ಇಸ್, ಇಲ್ಲೇ ನೋಡ್ರಿ ಎಕ್ಸ್ಪ್ಲೇನ್ ಮಾಡಿದ್ದೆ, 1 ಮೋಲ್ ಆಫ್ ಎಲೆಕ್ಟ್ರಾನ್ ಇಸ್ 1 ಫ್ಯಾರಡೆ, 0.6 ಮೋಲ್ ಇಸ್ 0.6 ಫ್ಯಾರಡೆ. ಸೊ 0.6 ಇಂಟು 96,500 ಅಂದರೆ 0.6 ಇಸ್ ಸ್ಲೈಟ್ಲಿ ಮೋರ್ ದೆನ್ ಹಾಫ್. ಮೋರ್ ದೆನ್ ಹಾಫ್ ಅಂತಂದರೆ 96,500, half andre 48, slightly more than that andre close to 50. Close to 50 is my answer. My answer is D. Is that clear, students? Right. Close to 50 yavadu illala, idonde ide. Right. Next, when a quantity of electricity is passed through, when a certain quantity of electricity is passed through a solution, 0.16 gram of copper gets deposited. Mass of copper deposited, students, is to 0.16 ಗ್ರಾಮ್. ಸಮ್ ಕ್ವಾಂಟಿಟಿ ಆಫ್ ಕರೆಂಟ್ ಅನ್ನು ಪಾಸ್ ಮಾಡಿದಿರಿ, ಎಲೆಕ್ಟ್ರೋಲೈಸಿಸ್ ಮಾಡಿದಿರಿ. ಎಲೆಕ್ಟ್ರೋಲೈಸಿಸ್ ಮಾಡೋದಂದ್ರೆ ಏನು? By passing the electric current directly through its solution, you are going to decompose a particular electrolyte into its elements. ಕಾಪರ್ದು ಸಾಲ್ಟ್ ಸೊಲ್ಯೂಷನ್ ಅನ್ನು ನೀವು ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಪಾಸ್ ಮಾಡಿಬಿಟ್ಟು ಅದನ್ನು ಡಿಕಂಪೋಸ್ ಮಾಡಿಬಿಟ್ಟು ಕಾಪರ್ ಅನ್ನು ಎಲೆಕ್ಟ್ರೋಡ್ಸ್ಗೆ ಡಿಪಾಸಿಟ್ ಮಾಡಿಬಿಟ್ಟಿದ್ದೀರಿ. ಎಷ್ಟು ಕಾಪರ್ ಡಿಪಾಸಿಟ್ ಮಾಡಿದಿರಿ? 0.16 ಗ್ರಾಮ್. ಇಫ್ ದ ಸೇಮ್ ಕ್ವಾಂಟಿಟಿ, ಇಷ್ಟೇ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಿದ್ರಿ, ಒಂದು ಸರ್ಟನ್ ಕ್ವಾಂಟಿಟಿಯನ್ನು ಪಾಸ್ ಮಾಡಿಬಿಟ್ಟು ಎಷ್ಟೋ ಏನೋ ಡಿಪಾಸಿಟ್ ಮಾಡಿದ್ರಿ, ಅಷ್ಟೇ ಕ್ವಾಂಟಿಟಿಯನ್ನು ನಾವು ಪಾಸ್ ಮಾಡ್ತಾ ಇದ್ದೀವಿ ಎಲೆಕ್ಟ್ರಿಸಿಟಿ ಅಂತಂದರೆ ಸ್ಟ್ರೇಟ್ ಅವೇ ನಿಮ್ಮ ತಲೆಗೆ ಏನು ಬರಬೇಕು? ಫ್ಯಾರಡೇಸ್ 2ನೇ ಲಾ ಬರಬೇಕು. Faraday's second law states what? When same quantity of electricity is passed through different electrolytic solutions, the mass of the substance deposited at both the electrodes is directly proportional to their equivalent mass. Same quantity of electric current ಅನ್ನು ಎರಡು electrolytic solutions ಅಲ್ಲಿ ನೀವು ಪಾಸ್ ಮಾಡಿಬಿಟ್ರೆ ಅಲ್ಲಿ ಡಿಪಾಸಿಟ್ ಆಗ್ತಾ ಇರೋವಂಥ ಮಾಸ್ ಆಫ್ ದ ಸಬ್ಸ್ಟೆನ್ಸು ಎಷ್ಟು ಡಿಪಾಸಿಟ್ ಆಗಿರುತ್ತೆ ಅಂತಂದರೆ that would be directly proportional to their equivalent mass. When the same quantity of electricity is passed through acidulated water, then volume of hydrogen liberated S2. Volume of hydrogen liberated S2. Same quantity of charge ಬರೋದ್ರಿಂದ Faraday's second law ಪ್ರಕಾರ ಏನಂತ ಹೇಳಿದೆ ನಾನು? Mass of the copper deposited is directly proportional to equivalent mass of copper. Volume of hydrogen deposited is directly proportional to equivalent volume of hydrogen.
ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ ಇಕ್ವಿವೆಲೆಂಟ್ ಮಾಸ್ ಆಫ್ ಕಾಪರ್ ಅಂದ್ರೆ ಅಟಾಮಿಕ್ ಮಾಸ್ ಆಫ್ ವೇಲೆನ್ಸಿ ಆಯಿತು, ಇಕ್ವಿವೆಲೆಂಟ್ ವಾಲ್ಯೂಮ್ ಆಫ್ ಹೈಡ್ರೋಜನ್ ಅಂದ್ರೆ ಏನು? ಇಕ್ವಿವಾಲೆಂಟ್ ವಾಲ್ಯೂಮ್ ಆಫ್ ಹೈಡ್ರೋಜನ್ ಅಂದರೆ 11,200 ಡಿವೈಡೆಡ್ ಬೈ ವೇಲೆನ್ಸಿ ಮಾಡ್ರಿ, ಅದೇ ಇಕ್ವಿವಾಲೆಂಟ್ ವಾಲ್ಯೂಮ್ ಬರುತ್ತೆ. ಈ ಫಾರ್ಮುಲಾ ನೆನಪಿರಬೇಕು. ಯು ಶುಡ್ ಹ್ಯಾವ್ ಇನ್ಫಾರ್ಮೇಶನ್. ಯು ಶುಡ್ ಹ್ಯಾವ್ ಇನ್ಫಾರ್ಮೇಶನ್ ಈಸ್ ಯುವರ್ ಅಸೆಟ್. ಅದೇ ನಿಮ್ಮ ಆಸ್ತಿ. ಇಸ್ ದಟ್ ಕ್ಲಿಯರ್? ಇಕ್ವಿವೆಲೆಂಟ್ ಮಾಸ್ಗೆ ರೆಡಿ ಆಗಿರಿ, ಇಕ್ವಿವೆಲೆಂಟ್ ವಾಲ್ಯೂಮ್ ಕೊಟ್ಬಿಟ್ಟಾರ. ಸೊ equivalent volume of hydrogen would be 11,200 by valency. Valency of hydrogen is 1. So equivalent volume of hydrogen is 11,200. So ಇದನ್ನ ನೀವು ಹೆಂಗ್ ಬರಿಬಹುದು? ಮಾಸ್ ಆಫ್ ಕಾಪರ್ ಬೈ ವಾಲ್ಯೂಮ್ ಆಫ್ ಹೈಡ್ರೋಜನ್ ಈಸ್ ಈಕ್ವಲ್ ಟು ಇಕ್ವಿವಾಲೆಂಟ್ ಮಾಸ್ ಆಫ್ ಕಾಪರ್ ಬೈ ಇಕ್ವಿವಾಲೆಂಟ್ ವಾಲ್ಯೂಮ್ ಆಫ್ ಹೈಡ್ರೋಜನ್ ಎಷ್ಟು ಬಂತು? 11,200. ಇಕ್ವಿವಾಲೆಂಟ್ ಮಾಸ್ ಆಫ್ ಕಾಪರ್ ಎಷ್ಟು? ಅಟಾಮಿಕ್ ಮಾಸ್ ಆಫ್ ಕಾಪರ್ ಎಷ್ಟು? 63.75 ಡಿವೈಡೆಡ್ ಬೈ 2 ಮಾಡ್ರಿ, ಅಬೌಟ್ 31.5 ಬರುತ್ತೆ, 31.75 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ವಾಲ್ಯೂಮ್ ಆಫ್ ಹೈಡ್ರೋಜನ್ ಫಾರ್ಮುಲಾ ಏನಾಗುತ್ತೆ ಈಗ? ವಾಲ್ಯೂಮ್ ಆಫ್ ಹೈಡ್ರೋಜನ್ ಕೇಳಿದಾರಲ್ಲ, ವಾಲ್ಯೂಮ್ ಆಫ್ ಹೈಡ್ರೋಜನ್ ಆ ಕಡೆ ಹೋಗುತ್ತೆ. ಮಾಸ್ ಆಫ್ ಕಾಪರ್ ಇಸ್ 0.16 ಇಂಟು 11,200 ಡಿವೈಡೆಡ್ ಬೈ ಇಕ್ವಿವೆಲೆಂಟ್ ಮಾಸ್ ಆಫ್ ಕಾಪರ್ ಎಷ್ಟು? 31.75. ಇದನ್ನ ಏನು ಮಾಡೋಣ ಈಗ? 0.16 1 ಮಾಡೋಣ. 0.16 10 is 1.6, 100 is 16, 200 would be 32. So 11,200 by 200 ಆಗುತ್ತಲ್ಲ ಸ್ಟೂಡೆಂಟ್ಸ್. 2 0 ಹೋಯಿತು, 2 0 ಹೋಯಿತು. 112/2 ಅಂದ್ರೆ ಅಬೌಟ್ 56. ಅಬೌಟ್ 56 ಎಲ್ಲಿದೆ? ಎಕ್ಸಾಕ್ಟ್ಲಿ 56 ಇದೆ, ರೈಟ್? ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ 11,200 cm3. ನೋ? ಸೊ ನಮ್ಮ ಆನ್ಸರ್ ಬರೋದು ಕೂಡ cm3 ಅಲ್ಲಿ. ಸೊ ಇದು ಫಟ್ ಅಂತ ಇದು ನಿಮ್ಮ ಫ್ಲ್ಯಾಶ್ ಆಗಬೇಕು. Is that clear? If you get flashed, you will get the answer also in a flash. Got it? Right. Next. When KMnO4 potassium permanganate acts as an oxidizing agent, great. Illi inorganic chemistry nu tanbitar nodri. Yen bekad madbodri avaru. They can bring anything into chemistry, any chapter into in any other chapter, in any other concept. KMnO4 acts as an oxidizing agent. Ultimately it forms what? MnO4 -2 ಫಾರ್ಮ್ ಮಾಡುತ್ತೆ, MnO2 ಫಾರ್ಮ್ ಮಾಡುತ್ತೆ, Mn2O3 ಫಾರ್ಮ್ ಮಾಡುತ್ತೆ, ಆಮೇಲೆ Mn+2 ಫಾರ್ಮ್ ಮಾಡುತ್ತೆ. ಈಗ ಕ್ವಶನ್ ಏನು ಕೇಳಿದ್ದಾರೆ? ದೆನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಡ್ ಇನ್ ಈಚ್ ಕೇಸ್. ಫಸ್ಟ್ ಇಲ್ಲಿ ಎಷ್ಟಿದಾವೆ ಎಲೆಕ್ಟ್ರಾನ್ಸು? ಹೆಂಗೆ ನೋಡ್ತೀರಿ? ಆಕ್ಸಿಡೇಷನ್ ಆಫ್ ಮ್ಯಾಂಗನೀಸ್ ನೋಡ್ರಿ. ಇಲ್ಲಿ ಪೊಟ್ಯಾಷಿಯಮ್ ಇಸ್ ವಾಟ್? ಪ್ಲಸ್. KMnO4 ಅಲ್ಲಿ ಮ್ಯಾಂಗನೀಸ್ ಯಾವ ಸ್ಟೇಟಲ್ಲಿ ಇರುತ್ತೆ? +7 ಸ್ಟೇಟಲ್ಲಿ ಇರುತ್ತೆ. ಆಕ್ಸಿಜನ್ ಇಸ್ -2 × 4 -8. ಇದನ್ನ ಎಕ್ಸ್ ಅಂತ ತಗೊಂಡಿದ್ರೆ ನೀವು, ಇದಂತೂ +1 ಬಂತಲ್ಲ. ಎಕ್ಸ್ +1 -8 ಇಸ್ -7. ಟೇಕ್ ಇಟ್ ಆನ್ ದಟ್ ಸೈಡ್ +7. ಸೊ Mn ಯಾವ ಸ್ಟೇಟಲ್ಲಿದೆ? +7 ಅಲ್ಲಿ ಇದೆ. ಇಲ್ಲಿ Mn ಯಾವ ಸ್ಟೇಟಲ್ಲಿದೆ? ಇದೇ ಥರ ಕ್ಯಾಲ್ಕುಲೇಷನ್ ಮಾಡ್ರಿ. ಇಲ್ಲಿ Mn ಏನಿದೆ? -8 -8 -8 +8 -2 +6. +7ರಿಂದ +6 ಹೋಗಬೇಕಂದ್ರೆ 1 ಎಲೆಕ್ಟ್ರಾನ್ ಬೇಕು. ಸೊ ಮೊದಲನೇ ಆಪ್ಷನ್ 1 ಇರೋದು ಯಾವುದು? 4 ಇದೆ, 3 ಇದೆ. ಇದು ರೈಟ್ ಇರ್ಬೋದು, ಇಲ್ಲ ಇದು ರೈಟ್ ಇರ್ಬೋದು. +7ಇಂದ MnO2 O -2 -2 -4 +4. +7ಇಂದ +4ಗೆ 3 ಎಲೆಕ್ಟ್ರಾನ್ ಬೇಕು. 1 ಆದ ಕೂಡಲೇ 3 ಇರೋದು ಯಾವುದು? ಇದು. ಸೊ ಸ್ಟೇಟ್ ಅವೇ ಇದು ಕೂಡ ರಾಂಗ್. ಸೊ ಯು ಆರ್ ಡನ್ ವಿತ್ ಯುವರ್ ಆನ್ಸರ್. ಇನ್ನು ಮುಂದೆ ವಿಚಾರ ಮಾಡೋದೇ ಬೇಡ. ಗಾಟ್ ಇಟ್? ಬಟ್ ಸ್ಟಿಲ್ ಫಾರ್ ಪ್ರಾಕ್ಟೀಸ್ ಏನು ಮಾಡೋಣ? ಚೆಕ್ ಮಾಡೋಣ. Mn2O3. O3 is what? -2 × 3 -6 +6 +6/2 +3 +3 ಸಾರಿ +7 to +3 4 ಎಲೆಕ್ಟ್ರಾನ್ ಬೇಕು. 4 ಎಲೆಕ್ಟ್ರಾನ್ ಬಂದಿದೆ. Mn+2 +7 to +2 5 ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕು. 5 ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ದೀರಿ. ಸೊ ನಿಮ್ಮ ಆನ್ಸರ್ ಯಾವುದಾಗತ್ತೆ? ಸಿ. ಇಸ್ ನಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. When an electric current is passed through aqueous solution of sodium chloride. Aqueous solution of sodium chloride ಪಾಸ್ ಮಾಡಿದ್ದೀರಿ ಸ್ಟೂಡೆಂಟ್ಸ್. aqueous ಅಂದ್ರೆ ಏನ್ರಿ? ಅಲ್ಲಿ ವಾಟರ್ ಇರುತ್ತೆ. ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನ್ರಿ? ಅಲ್ಲಿ ಸೋಡಿಯಂ ಮತ್ತು Cl ಇರುತ್ತೆ. aqueous ಅಂತಂದ್ರೆ ಗುಡ್ ಅಮೌಂಟ್ ಆಫ್ ವಾಟರ್ ಇರುತ್ತೆ. ಗುಡ್ ಅಮೌಂಟ್ ಆಫ್ ವಾಟರ್. ಸೊ ಗುಡ್ ಅಮೌಂಟ್ ಆಫ್ ವಾಟರ್ ಇರೋದ್ರಿಂದ ಐ ನೀಡ್ ಟು ಕನ್ಸಿಡರ್ H+ ಆಸ್ ವೆಲ್ ಆಸ್ OH- ಪ್ರೊಡ್ಯೂಸ್ಡ್ ಫ್ರಮ್ ವಾಟರ್. ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಇರೋದ್ರಿಂದ Na+ ಮತ್ತು Cl- ಅನ್ನು ಕೂಡ ನಾನು ಕನ್ಸಿಡರ್ ಮಾಡಬೇಕಾಗತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಈಗ ಆಟ್ ಕ್ಯಾಥೋಡ್ ಯಾವ್ದು ಹೋಗುತ್ತೆ?
ಮತ್ತು ಆಟ್ ಆ್ಯನೋಡ್ ಯಾವ್ದು ಹೋಗುತ್ತೆ ಅಂತ ನೋಡೋಣ ಫಸ್ಟು. ಓಕೆ, ಇಲ್ಲಿ ನಿಮಗೆ ಗೊತ್ತಿರಬೇಕು ಆಟ್ ಕ್ಯಾಥೋಡ್ ವಿಚ್ ಅಯಾನ್ಸ್ ವುಡ್ ಗೋ? ಪಾಸಿಟಿವ್ ಅಯಾನ್ಸ್ ವುಡ್ ಗೋ. ದ ಪಾಸಿಟಿವ್ ಅಯಾನ್ಸ್ ಅದು ಆರ್ಡರ್ ಆಫ್ ಅಂಡರ್ಗೋಯಿಂಗ್ ರಿಡಕ್ಷನ್ ಏನಪ್ಪ ಅಂತಂದರೆ, ರಿಮೆಂಬರ್ ದಿಸ್, ಲಿಥಿಯಂ ಇದೆ, ಆಮೇಲೆ ಬಂದ್ಬಿಟ್ಟು ಪೊಟ್ಯಾಷಿಯಮ್ ಬರುತ್ತೆ, ದೆನ್ ಯು ವಿಲ್ ಹ್ಯಾವ್ lithium, potassium, calcium, then you will have sodium, ಆಮೇಲೆ you will have magnesium, ಆಮೇಲೆ you are going to have aluminum, then you are going to have zinc, then you are going to have iron, ಆಮೇಲೆ you are going to have aluminum ಆಯಿತು, zinc ಆಯಿತು, iron ಆಯಿತು, ಹೈಡ್ರೋಜನ್, ಆಮೇಲೆ ಇದು ಕಾಪರು, ಸಿಲ್ವರು, ಗೋಲ್ಡು ಬರುತ್ತೆ. ಈ ಆರ್ಡರ್ ಗೊತ್ತಿರಬೇಕ್ರಿ ಸ್ಟೂಡೆಂಟ್ಸ್. This is the order of deposition at the cathode. Order of deposition at the cathode ಇದು ಗೊತ್ತಿರಬೇಕು. ಅದೇ ರೀತಿ at anode ಯಾವ ಅಯಾನ್ಸ್ ಹೋಗ್ತಾವ? ನೆಗೆಟಿವ್ ಅಯಾನ್ಸ್ ಹೋಗ್ತಾವಲ್ಲ. ನೆಗೆಟಿವ್ ಅಯಾನ್ಸು ಯು ಶುಡ್ ನೋ ದಟ್ ಎಫ್ ಮೈನಸ್ ಲೆಸ್ಸರ್ ದ್ಯಾನ್ ಸಲ್ಫೇಟ್ ಅಯಾನ್, ಲೆಸ್ಸರ್ ದ್ಯಾನ್ ನೈಟ್ರೇಟ್ ಅಯಾನ್, ಲೆಸ್ಸರ್ ದ್ಯಾನ್ ಹೈಡ್ರಾಕ್ಸೈಡ್ ಅಯಾನ್, ಆಮೇಲೆ ಕ್ಲೋರೈಡು, ಬ್ರೋಮೈಡು, ಅಯೋಡೈಡು ಬರುತ್ತೆ. ಸೊ ನಿಮಗೆ ಏನು ಕ್ವಶನ್ ಕೇಳಿದ್ರು ಮೋಸ್ಟ್ 99% ಆಫ್ ದ ಟೈಮ್ಸ್ ಇದರ ಬಗ್ಗೆನೇ ಕೇಳಿರ್ತಾರೆ, ಇಷ್ಟರ ಬಗ್ಗೆನೇ. ಓಕೆನಾ? ಸೊ ದಿಸ್ ಇಸ್ ದ ಆರ್ಡರ್ ಆಫ್ ಡಿಪೋಸಿಷನ್ ಆಫ್ ದ ಆನಯಾನ್ಸ್, ದಿಸ್ ಇಸ್ ದ ಆರ್ಡರ್ ಆಫ್ ಡಿಪೋಸಿಷನ್ ಆಫ್ ಕ್ಯಾಟಯಾನ್ಸ್. ಇದು ಗೊತ್ತಿರಬೇಕು, ರೈಟ್? ಇದರ ಮೇಲೆ ನೀವು ಪ್ರಿಫರೆನ್ಷಿಯಲ್ ಪ್ರಾಡಕ್ಟ್ ಫಾರ್ಮ್ಡ್ ಆಟ್ ದ ಎಲೆಕ್ಟ್ರೋಡ್ ಡ್ಯೂರಿಂಗ್ ದ ಎಲೆಕ್ಟ್ರೋಲೈಸಿಸ್ ಅನ್ನು ಪ್ರಿಡಿಕ್ಟ್ ಮಾಡಬಹುದು. ಸೊ ಆಟ್ ಕ್ಯಾಥೋಡ್ ದೇರ್ ಇಸ್ ಅ ಕಾಂಪಿಟೇಷನ್ ಬಿಟ್ವೀನ್ ವಾಟ್? ಆಟ್ ಕ್ಯಾಥೋಡ್ ಯಾವ ಅಯಾನ್ಸ್ ಹೋಗ್ತಾವ? ಆಟ್ ಕ್ಯಾಥೋಡ್ ಪಾಸಿಟಿವ್ ಅಯಾನ್ಸ್ ಅಲ್ಲಿ ಯಾವ್ಯಾವ್ದ್ರ ಮಧ್ಯೆ ಕಾಂಪಿಟೇಷನ್ ಇದೆ? H+ ಮತ್ತು Na+. ಡಿಸ್ಚಾರ್ಜ್ ಯಾವುದು ಡಿಸ್ಚಾರ್ಜ್ ಆಗುತ್ತೆ? H+ ಇಸ್ ಅಂಡರ್ಗೋಯಿಂಗ್ ಡಿಸ್ಚಾರ್ಜ್ ಹೈಯರ್ ದನ್ ಸೋಡಿಯಂ. ಸೊ H+ ಡಿಸ್ಚಾರ್ಜ್ ಆಗುತ್ತೆ. ಸೊ H+ ಡಿಸ್ಚಾರ್ಜ್ ಆದರೆ 2 H+, 2 ಎಲೆಕ್ಟ್ರಾನ್ ತಗೊಂಡು ಡಿಸ್ಚಾರ್ಜ್ ಆದರೆ ಅಲ್ಲಿ ನನಗೆ ಹೈಡ್ರೋಜನ್ ಸಿಗುತ್ತೆ. ಆಟ್ ಕ್ಯಾಥೋಡ್ ನನಗೇನು ಸಿಗುತ್ತೆ? ಹೈಡ್ರೋಜನ್ ಸಿಗುತ್ತೆ. ಆಟ್ ಆ್ಯನೋಡ್ ಏನು ಸಿಗುತ್ತೆ? ಆಟ್ ಆ್ಯನೋಡ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ನೆಗೆಟಿವ್ ಅಯಾನ್ಸ್. ನೆಗೆಟಿವ್ ಅಯಾನ್ಸ್ ಕಾಂಪಿಟೇಷನ್ ಇಸ್ ಬಿಟ್ವೀನ್ OH- ಆ್ಯಂಡ್ Cl-. OH- ಮತ್ತು Cl- ಕಂಪೇರ್ ಮಾಡಿದರೆ ದ Cl-, 2 Cl-ಗಳು 2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು ಆಕ್ಸಿಡೇಷನ್ ಆಗಿ ಇಲ್ಲಿ ರಿಡಕ್ಷನ್ ಆಗಿ ನಮಗೆ Cl2 ಕೊಡುತ್ತೆ. ಸೊ ಅಕ್ವಿಯಸ್ ಸೋಡಿಯಂ ಕ್ಲೋರೈಡನ್ನು ನೀವು ಎಲೆಕ್ಟ್ರೋಲೈಸಿಸ್ ಮಾಡಿದರೆ ನಿಮಗೆ ಹೈಡ್ರೋಜನ್ ಗ್ಯಾಸು ಮತ್ತು ಕ್ಲೋರಿನ್ ಗ್ಯಾಸು ಸಿಗುತ್ತೆ. ಬೇಸ್ಡ್ ಆನ್ ದಿಸ್ ಈಗ ಕ್ವಶನ್ ಅನ್ನು ಓದೋಣ. ಓಕೆ, ವೆನ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಪಾಸ್ ಥ್ರೂ ಅನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ಈಗ ಎಲ್ಲ ಹೇಳಿದ್ನಲ್ಲ, ಇದು ದಿಸ್ ಈಸ್ ನಾಟ್ ಟು ಫೈಂಡ್ ದ ಆನ್ಸರ್ ಫಾರ್ ದಿಸ್ ಇಸ್ ದ ಇನ್ಫಾರ್ಮೇಷನ್ ಯು ಶುಡ್ ಹ್ಯಾವ್. ಕ್ವಶನ್ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಕ್ವಶನ್ ಮೇ ಕಮ್ ಆರ್ ದಿಸ್ ಮೇ ನಾಟ್ ಕಮ್. ಸಡನ್ಲಿ ಇವೆರಡನ್ನು ಕಂಪೇರ್ ಮಾಡಿ ಕ್ವಶನ್ ಬಂತಂದ್ರೆ ಯು ಶುಡ್ ಬಿ ಏಬಲ್ ಟು ಆನ್ಸರ್. ದಟ್ ಈಸ್ ಮೈ ಮೋಟೋ ಬಿಹೈಂಡ್ ಇಟ್. ಗಾಟ್ ಇಟ್? ರೈಟ್. ಈಗ suppose, let us come to the question now. When the electric current is passed through aqueous solution of sodium chloride, H2 is evolved at the anode. At anode ಯಾವ್ದು ಇವಾಲ್ವ್ ಆಗಿದೆ? ಕ್ಲೋರಿನ್ ಆಗಿದೆ. ರಾಂಗ್, ಬಿಡ್ರಿ. ಆಕ್ಸಿಜನ್ is evolved at the cathode. at cathode ಹೈಡ್ರೋಜನ್ ಇದೆ. ರಾಂಗ್. ಈ pH ಪ್ರೋಗ್ರೆಸಿವ್ಲಿ ಡಿಕ್ರೀಸ್, pH ಡಿಕ್ರೀಸ್ ಆಗುತ್ತಂತಾರ, pH ಇನ್ಕ್ರೀಸ್ ಆಗುತ್ತೆ. ಎರಡರಲ್ಲಿ ಒಂದು ಆಗ್ಬೇಕಲ್ಲ, ರೈಟ್? at cathode ಏನು ಯೂಸ್ ಆಗ್ತಾ ಇದೆ ಸ್ಟೂಡೆಂಟ್ಸ್? H+ ಯೂಸ್ ಆಗ್ತಾ ಇದೆ ಅಲ್ವಾ? H+ ಯೂಸ್ ಆಗ್ತಾ ಇದೆ ಅಂದರೆ H+ ಡಿಕ್ರೀಸ್ ಆಗ್ತಾ ಇದೆ. ಸೊ ವಾಟ್ ಈಸ್ ಯೋರ್ pH का ಫಾರ್ಮುಲಾ? pH ಫಾರ್ಮುಲಾ ಏನು? pH ಈಸ್ ಈಕ್ವಲ್ ಟು ನೆಗೆಟಿವ್ ಲಾಗ್ ಆಫ್ H+. ಸೊ ಇಫ್ H+ ಇನ್ಕ್ರೀಸ್ ಆದರೆ pH ಡಿಕ್ರೀಸ್ ಆಗುತ್ತೆ, ಬಿಕಾಸ್ ಇಟ್ ಇಸ್ ನೆಗೆಟಿವ್. H+ ಇನ್ಕ್ರೀಸ್ ಆದರೆ pH ಡಿಕ್ರೀಸ್, H+ ಡಿಕ್ರೀಸ್ ಆದರೆ pH ಇನ್ಕ್ರೀಸ್. ಇಲ್ಲಿ H+ ಕನ್ಸ್ಯೂಮ್ ಆಗ್ತಾ ಇದೆ ಅಂದರೆ H+ ಡಿಕ್ರೀಸ್ ಆಗ್ತಾ ಇದೆ, ನಮ್ಮ pH ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಮ್ಮ pH ಇನ್ಕ್ರೀಸ್ ಆಗುತ್ತೆ ಅಂದರೆ ನಮ್ಮ ಆನ್ಸರ್ ಡಿ. ಇಸ್ ದಟ್ ಕ್ಲಿಯರ್? ಎಕ್ಸಾಮ್ನಲ್ಲಿ ಇದೇ ಕ್ವಶನ್ ಬಂತಂದರೆ H+ is consumed, pH increases over 2 ಸೆಕೆಂಡ್. ಇದು ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದ ಕಾನ್ಸಿಕ್ವೆನ್ಸಸ್. ಅವ್ರು ಮತ್ತೇನು ಕೇಳ್ಬೋದು? ಸಿನಾಪ್ಸಿಸ್ ಹೇಳಿದ್ನಲ್ಲ, ಎಲ್ಲೆಲ್ಲಿ ಸಿನಾಪ್ಸಿಸ್ ಬೇಕು ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್ ಅಂತ. ದ್ಯಾಟ್ ಐ ಆಮ್ ಡೂಯಿಂಗ್. ಅ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಲಿಥಿಯಂ ಸಲ್ಫೇಟ್. ಎಸ್, ಡೈಲ್ಯೂಟ್ ಸೊಲ್ಯೂಷನ್ ಅಂತಂದರೆ, ಡೈಲ್ಯೂಟ್ ಅಂದರೆ ವಾಟರ್ನು ಕನ್ಸಿಡರ್ ಮಾಡಿದಾರ, ಅದರಲ್ಲಿ ಲಿಥಿಯಂ ಸಲ್ಫೇಟ್ ಇದೆ. ವಾಟರ್ ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ ಯು ಶುಡ್ ಹ್ಯಾವ್ H+ ಮತ್ತು OH-. ಲಿಥಿಯಂ ಸಲ್ಫೇಟಲ್ಲಿ ಏನಿರ್ತದೆ? ಲಿಥಿಯಂ ಅಯಾನ್ಸು ಮತ್ತು ಸಲ್ಫೇಟ್ ಅಯಾನ್ಸ್. ದ ಪ್ರೊಡಕ್ಟ್ಸ್ ಫಾರ್ಮ್ಡ್ ಅಟ್ ದ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್. ಅಟ್ ಆ್ಯನೋಡ್
ಆ್ಯಟ್ ಆ್ಯನೋಡ್ ನೆಗೆಟಿವ್ ಅಯಾನ್ಸ್ ಹೋಗ್ತಾವಲ್ಲ, ಅಂದರೆ ದೇರ್ ಇಸ್ ಅ ಕಾಂಪಿಟೇಷನ್ ಬಿಟ್ವೀನ್ OH minus and sulfate ions. There is a competition between OH minus and sulfate ions. So at anode, OH minus and sulfate ions anna consider madri, which will be oxidized first. Your OH minus, because sulfate ion is here, OH minus is here. So OH minus enagutte ಈಗ, that will get oxidized. If you consider some 2OH, 2 OH minus anna ನೀವು consider ಮಾಡಿದ್ರೆ, for example, I'll consider some 4OH minus anna ನೀವು consider ಮಾಡಿದ್ರೆ, you are going to have O2 plus 2 H2O ಸಿಗುತ್ತೆ. 4 okay, so 4 electron lost. So therefore this would be oxidation. At anode ನಿಮಗೆ ಏನು ಸಿಗುತ್ತೆ? ಆಕ್ಸಿಜನ್ ಸಿಗುತ್ತೆ. at anode ಕೇಳಿದಾರಲ್ಲ, ಫಸ್ಟ್ at anode ಆಕ್ಸಿಜನ್ ಸಿಗೋದು ಯಾವುದು? ಐದರ್ ಇದು ರಾಂಗ್, ಇದು ರಾಂಗ್. at anode ಆಕ್ಸಿಜನ್ಸ್ ಇರೋದು ಇಲ್ಲಿರೋದು. ಸೊ ನಿಮ್ಮ ಆನ್ಸರ್ ಬಿ ಇರ್ಬೋದು, ಇಲ್ಲ ಡಿ ಇರ್ಬೋದು. ಲೆಟ್ಸ್ ಗೋ ಟು ಕ್ಯಾಥೋಡ್. at ಕ್ಯಾಥೋಡ್ ಎಕ್ಸಾಮಲ್ಲಿ ಇದನ್ನೆಲ್ಲ ಬರೆಯೋಂಗಿಲ್ಲ, ಸುಮ್ಮನೆ ನೋಡೋದು, ಇದನ್ನು ನೆನಪಿಟ್ಕೊಳ್ಳೋದು, ಇದು ಮತ್ತು ಇದು ಆನ್ಸರ್ ಬರೆಯೋದು ಅಷ್ಟೇ. at cathode you are having a competition between students H plus and Li plus. So which will go least? Li plus is least, H plus is more. So H plus ನಿಮಗೆ 2 H plus ಇಂಥವ ರಿಡಕ್ಷನ್ ಆಗಿಬಿಟ್ರೆ ನಿಮಗೆ ಅಲ್ಲಿ ರಿಡಕ್ಷನ್ ಆದ ಕೂಡಲೇ ಏನು ಸಿಗುತ್ತೆ? ಹೈಡ್ರೋಜನ್ ಸಿಗುತ್ತೆ. ಆಕ್ಸಿಜನ್ ಜೊತೆ ನಿಮಗೆ ಏನು ಸಿಗುತ್ತೆ? ಹೈಡ್ರೋಜನ್ ಸಿಗುತ್ತೆ. ಅಂದರೆ ನಿಮ್ಮ ಆನ್ಸರ್ ಡಿ. ಗಾಟ್ ಇಟ್? Coming to molar conductance, students, the molar conductance of NaCl, HCl, sodium acetate at infinite dilution are given. NaCl the value, HCl the value, sodium acetate the value respectively ಕೊಟ್ಟಿದ್ದಾರೆ. Molar conductance of acetic acid at infinite dilution is, molar conductance of acetic acid ಕೊಟ್ಟಿದ್ದಾರೆ. ನಮಗೇನು ಬೇಕಾಗಿದೆ? molar conductance at infinite dilution of acetic acid. acetic acid ಬೇಕಂದ್ರೆ ನಮಗೆ ಯಾವ್ಯಾವ ಅಯಾನ್ಸ್ ಬೇಕು? ಅಸಿಟೇಟ್ ಅಯಾನ್ಸ್ ಬೇಕು ಮತ್ತು H ಪ್ಲಸ್ ಅಯಾನ್ಸ್ ಬೇಕು. ಅಸಿಟೇಟ್ ಅಯಾನ್ಸ್ ಎಲ್ಲಿ ಅವೈಲೇಬಲ್ ಇದಾವ? ಅಸಿಟೇಟ್ ಅಯಾನ್ಸ್ ಎಲ್ಲಿ ಅವೈಲೇಬಲ್ ಇದಾವ? ಇಲ್ಲಿ ಅವೈಲೇಬಲ್ ಇದಾವಲ್ವಾ? ಇದು ನಮಗೆ ಬೇಕು. H ಪ್ಲಸ್ ಅಯಾನ್ಸ್ ಎಲ್ಲಿ ಅವೈಲೇಬಲ್ ಇದಾವ? ಇಲ್ಲಿ ಅವೈಲೇಬಲ್ ಇದಾವ, ಇದು ನಮಗೆ ಬೇಕು. ಇವೆರಡೇ ಬೇಕು ನಮಗೆ, ಅಸಿಟೇಟ್ ಅಯಾನ್ಸು H ಪ್ಲಸ್ ಅಯಾನ್ಸ್ ಬೇಕು. NaCl ಅಂತೂ ನಮಗೆ ಬೇಡ. ಇಸ್ ದಟ್ ಕ್ಲಿಯರ್? ಎರಡು ನಮಗೆ ಬೇಕು, ಬಟ್ ಇವೆರಡನ್ನೂ ನಾವು ತೊಗೊಳೋದ್ರಿಂದ Na ಪ್ಲಸ್ ತೊಗೊಂಡಿರ್ತೀವಿ, Cl ಮೈನಸ್ ತೊಗೊಂಡಿರ್ತೀವಿ, ಅದು ಎಕ್ಸ್ಟ್ರಾ ಆಗುತ್ತೆ. ಇದು ಬೇಡ ಅಂದರೆ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿಬಿಡೋಣ. ಸೊ ಇವೆರಡನ್ನೂ ಆ್ಯಡ್ ಮಾಡಿರಿ, ಅಸಿಟೇಟ್ ಅಯಾನ್ಸು H ಪ್ಲಸ್ ಸಿಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡೋದ್ರಿಂದ Na ಪ್ಲಸ್ಸು ಮತ್ತು Cl ಮೈನಸ್ ಎಕ್ಸ್ಟ್ರಾ ಸಿಕ್ಕಿರುತ್ತಲ್ಲ, ಅದನ್ನು ಮೈನಸ್ ಮಾಡಿಬಿಡ್ರಿ. ಅಂದರೆ ಇವೆರಡನ್ನೂ ಆ್ಯಡ್ ಮಾಡೋದು, ಇದನ್ನು ಮೈನಸ್ ಮಾಡಿಬಿಡೋದು. ಎರಡನ್ನೂ ಆ್ಯಡ್ ಮಾಡೋದಂದ್ರೆ ಯಾವುದು? ಇದು 426.16 ಪ್ಲಸ್ 91 ಮಾಡಿರಿ, ಮೈನಸ್ ವಿಚ್ ಒನ್? NaCl value is to 126. So this would be 0.16, 617, 927, sorry, 9211, 1, 9413, 14. Is it? I'm wrong? Totally wrong. So this would be 0.6167, 9211, 1, 57 minus 126.45. 570 ನಲ್ಲಿ 117 ತೆಗೆದ್ರೆ 400 ಉಳಿತು. ಇನ್ನೊಂದು 10 ತೆಗಿರಿ, 390. ಆಜು ಬಾಜು ಯಾವುದಿದೆ? 390 ಇದೆ. ಸೊ ನಮ್ಮ ಆನ್ಸರ್ ಎ ಬರುತ್ತೆ. ಈಸ್ ದಟ್ ಕ್ಲಿಯರ್? ಎಸ್. ದ molar conductivity of acetic acid at infinite dilution. Molar conductivity at infinite dilution or zero concentration of acetic acid and for acetic acid solution, molar conductivity of acetic acid at infinite dilution is to 390.7 at infinite dilution idu athava zero concentration adu. And for acetic acid ಅಂದ್ರೆ ಇದು acetic acid, ಇನ್ನೊಂದು ಕೂಡ acetic acid ಇದೆ, ಬಟ್ ಆ acetic acid ಅನ್ನು ಏನಂತ ತಗೊಳ್ಳೋಣ? at given concentration ಅನ್ಕೊಡ್ರಿ. ಯಾಕಂದರೆ ಎರಡನ್ನೂ ಅವರು ಇನ್ಫೈನೈಟ್ ಡೈಲ್ಯೂಷನ್ ಕೊಡಕ್ಕೆ ಬರೋದಿಲ್ಲ. ಒಂದು ಝೀರೋ ಕಾನ್ಸಂಟ್ರೇಷನು, ಒಂದು ಕಾನ್ಸಂಟ್ರೇಷನ್ ಏನೋ ಇರೋದನ್ನು ಕೊಟ್ಟಿರ್ತಾರೆ. ಅದು ಎಷ್ಟು? 5.2 mho ಅಂದರೆ ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಓಕೆ. ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕೇಳಿದ್ದಾರೆ, ಅಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಕಾನ್ಸಂಟ್ರೇಷನ್ ಇಸ್ 0.1 m ಅಸಿಟಿಕ್ ಆಸಿಡ್. ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕೇಳಿದ್ದಾರೆ ಸ್ಟೂಡೆಂಟ್ಸ್, ಅಲ್ಫಾ ಕೇಳಿದ್ದಾರೆ. ಸೊ ಮೋಲಾರ್ ಕಂಡಕ್ಟನ್ಸ್ ಎಲ್ಲಿ? ಅಲ್ಫಾ ಎಲ್ಲಿದೆ? So what is degree of dissociation?
Degree of dissociation is nothing but what? Fraction of the total amount of the electrolyte dissociate. ನೀವೇನು ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ತೊಗೊಂಡಿರ್ತೀರಿ ಅದರಲ್ಲಿ ಎಷ್ಟು ಡಿಸೋಸಿಯೇಟ್ ಆಗಿದೆ, ಎಷ್ಟು ಫ್ರಾಕ್ಷನ್ ಡಿಸೋಸಿಯೇಟ್ ಆಗಿದೆ, ದಟ್ ಈಸ್ ಡಿಗ್ರಿ ಆಫ್ ಡಿಸೋಸಿಯೇಷನ್. ಸೊ ಹೌ ಡು ಯು ಫೈಂಡ್ ಔಟ್ ವಿತ್ ಲ್ಯಾಂಬ್ಡಾ ಎಮ್ ಸಿ ಆ್ಯಂಡ್ ಲ್ಯಾಂಬ್ಡಾ ಎಮ್ ನಾಟ್? ಸೊ ಲ್ಯಾಂಬ್ಡಾ alpha will be equal to what? Lambda mc is the molar conductance due to all the ions dissociated at a given concentration divided by molar conductance of all the ions when the solute is dissociated to the maximum at zero concentration. E formula ನೆನ್ಪಿಟ್ಕೊಳ್ರಿ. So lambda mc is how much? 5.2. Lambda m naught is 390.7. ಇದನ್ನ ಏನು ಮಾಡೋಣ ಈಗ? ಇದನ್ನು 5.2 ಮಾಡೋಣ, ಇದನ್ನು 3.907 ಮಾಡಿಬಿಟ್ಟು ಇದನ್ನು 10⁻² ಮಾಡೋಣ. 10⁻² ಮಾಡೋಣ. 10⁻² ಏನಾಗುತ್ತೆ? 10⁻² ಆಗುತ್ತೆ. 3.91 1.xyz ಬರುತ್ತೆ. ಇಲ್ಲಿ 1.xyz ಬರೀರಿ ನೋಡೋಣ. ಹಾಗೆ ಏನು ಕೇಳಿದ್ದಾರೆ ಅವರು? ಡಿಗ್ರಿ ಆಫ್ ಡಿಸೋಸಿಯೇಷನ್ ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ. ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ ಅಂದರೆ ಇನ್ನೊಂದು 100 ಮಲ್ಟಿಪ್ಲೈ ಮಾಡೋಣ. 100 10⁻² ಅಂತಂದ್ರೆ 1 ಇಂಟು 1.xyz ಅಂದರೆ 1.xyz% is your answer. 1 ಪಾಯಿಂಟ್ ಅಲ್ಲ, 133 ಅಲ್ಲ, 1.33 ಕರೆಕ್ಟು, 0 ಪಾಯಿಂಟ್ ಅಲ್ಲ, 13.33 ಅಲ್ಲ. ಸೊ ನಮ್ಮ ಆನ್ಸರ್ ಯಾವುದು? ಸಿ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಏನು ಗೊತ್ತಿರಬೇಕು ಇಲ್ಲಿ? ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಗೊತ್ತಿದ್ರೆ ಯು ವಿಲ್ ಕಮ್ ಟಿಲ್ ಹಿಯರ್ ಇನ್ 15 to 20 seconds. Got it? Right. The resistance of 0.01 m solution, 1 m ಇದು concentration. The resistance of 0.01 m solution ಅಂತಂದ್ರೆ concentration is 0.01 m. Of an electrolyte was found to be 210. ಅಂದ್ರೆ resistance is given to be 210 ohm at 298 Kelvin using conductivity cell of cell constant. Cell constant ಅಂದ್ರೆ ಏನ್ರಿ ಸ್ಟೂಡೆಂಟ್ಸ್? L by A. What is L by A? L ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್, ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ದ ಕಂಡಕ್ಟಿವಿಟಿ ಆಫ್ ದ ಸೊಲ್ಯೂಷನ್ ಅಂದರೆ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಕೇಳಿದ್ದಾರೆ. ಕಪ, ಕೆ ಅಂದರೆ ಕಪ, ಗ್ರೀಕ್ ಲೆಟರ್ ಕಪ. ಸೊ ವಾಟ್ ಈಸ್ ದಟ್ ಕೆ? ಹೌ ಇಸ್ ಇಟ್ ರಿಲೇಟೆಡ್ ಟು ಸಿ? ಆರ್ ಯಾ, ಕೆ ಈಸ್ ಈಕ್ವಲ್ ಟು ವಾಟ್? 1/r ಇಂಟು L by A. ಇದನ್ನು ನೆನ್ಪಿಟ್ಕೊಳ್ರಿ. ಆರ್ ಕಪ ಕೆ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಈಸ್ ಈಕ್ವಲ್ ಟು ಸಿ ಇಂಟು L by A. Okay, so R ಕೊಟ್ಟಿದ್ದಾರಲ್ಲ, so let us use this formula only. So 1/r, 1/r is how much? R is the 210. L by A, cell constant already ಕೊಟ್ಟಿದ್ದಾರೆ ಎಷ್ಟು? 0.66. ಓಕೆನಾ? ಸೊ ಇದನ್ನೇನು ಮಾಡೋಣ ಈಗ? 66 ಇಂಟು 10⁻² ಮಾಡೋಣ. ಇದನ್ನು 21.0 ಇಂಟು 10⁻1 ಮಾಡೋಣ. 21 1s ಆಲ್ಮೋಸ್ಟ್ 3s ಆಗುತ್ತಾ? +1 ಮೇಲೆ ಹೋದರೆ -1 ಆಯಿತಾ? ಸೊ 3 ಇಂಟು 10⁻³ ಬರಬೇಕು, ಇಲ್ಲ 0.003 ಬರಬೇಕು. ನಿಮ್ಮ ಆನ್ಸರ್ ಯಾವುದು? 3 ಇಂಟು 10⁻³ 3 ಇಂಟು 10⁻5 3.14 3.14. ನಿಮ್ಮ ಆನ್ಸರ್ 3 ಪಾಯಿಂಟ್ ಸಮಥಿಂಗ್ ಇಂಟು 10⁻³ ಅಂದರೆ ನಿಮ್ಮ ಆನ್ಸರ್ ಎ. ಡೈರೆಕ್ಟ್ ಫಾರ್ಮುಲಾ ಅಲ್ಲ ಸ್ಟೂಡೆಂಟ್ಸ್, ಇದು ನಿಮಗೆ ಗೊತ್ತಿರಬೇಕು. ಹೌ ಡಸ್ ದಿಸ್ ಫಾರ್ಮುಲಾ ಕಮ್? How does this formula come? Your resistance is directly proportional to length of the material and inversely proportional to cross sectional area. Your resistance is equal to specific resistance into L by A. Your conductance is equal to reciprocal of specific resistance. Your specific resistance is equal to R into A by L. Your specific conductance is reciprocal of the specific resistance, 1/R into L by A. ಇದೇ ಫಾರ್ಮುಲಾ ನಾವು ಅಪ್ಲೈ ಮಾಡಿರೋದು. Got it? Right. For which electrolyte the evaluation of lambda infinity is not possible by extrapolation of lambda versus concentration of C curves to zero concentration? Yaudri idu? On which concept is this related? This is related to d by Huckel on Sager's equation. ಡಿ ಬೈ ಹುಕೆಲ್ ಆನ್ ಸ್ಯಾಗರ್ಸ್ ಇಕ್ವೇಶನ್ ಏನಂತ ಹೇಳುತ್ತೆ? ಲ್ಯಾಂಬ್ಡಾ ಎಮ್ ಸಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್ ಮೈನಸ್ ಎ ಇಂಟು ರೂಟ್ ಸಿ. ಹೌದಲ್ಲ ಸ್ಟೂಡೆಂಟ್ಸ್? ಇಲ್ಲಿ ನೀವು ಒಂದು ಗ್ರಾಫನ್ನು ಡ್ರಾ ಮಾಡ್ತೀರಿ. ದಟ್ ಈಸ್ ಲ್ಯಾಂಬ್ಡಾ ಎಮ್ ಸಿ ವರ್ಸಸ್ ರೂಟ್ ಸಿ ಅನ್ನು ಡ್ರಾ ಮಾಡ್ತೀರಿ.
ಆ್ಯಂಡ್ ದಿಸ್ ಕಾನ್ಸಂಟ್ರೇಷನ್, ಈ ಕಡೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಈ ಕಡೆಯಿಂದ ನೀವೇನು ಮಾಡ್ತಾ ಇದ್ದೀರಿ, ಡೈಲ್ಯೂಷನ್ ಮಾಡ್ತಾ ಇದ್ದೀರಿ. ಇಫ್ ಯು ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಇನ್ ದಿಸ್ ಸೈಡ್, ಯು ವಿಲ್ ಬಿ ಡೈಲ್ಯೂಟಿಂಗ್ ಇನ್ ಫ್ರಮ್ ದಿಸ್ ಸೈಡ್. ಸೊ ನೀವು ಡೈಲ್ಯೂಟ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಇಫ್ ಯು ಟೇಕ್ ಅ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, you expect its concentration, you expect its molar concentration to increase like this, but aston increase agalla, it will be increasing. This would be the probable variation. Yes or no? For strong electrolyte idu ಯಾಕೆ ಹೇಳ್ರಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಏನಾಗಿದೆ, ಆಲ್ರೆಡಿ ಡಿಸೋಸಿಯೇಟ್ ಆಗಿದೆ, ಆಲ್ರೆಡಿ ಅಯೋನೈಸ್ ಆಗಿದೆ. ಅದರ ಹತ್ರ ಎಷ್ಟು ಅಯಾನ್ಸ್ ಇರಬೇಕಲ್ಲ, ಎಲ್ಲ ಅಯಾನ್ಸ್ ಫಾರ್ಮ್ ಆಗಿದಾವ. ನೀವು ಡೈಲ್ಯೂಟ್ ಮಾಡೋದ್ರಿಂದ ಏನಾಗುತ್ತೆ, ಆ ಅಯಾನ್ಸ್ ಮೂವ್ ಆಗ್ಲಿಕ್ಕೆ ಶುರು ಆಗ್ತಾವೆ. ಮೂವ್ ಆಗೋದ್ರಿಂದ ಸ್ವಲ್ಪ ಕಂಡಕ್ಟೆನ್ಸ್ ಹೆಚ್ಚಾಗುತ್ತೆ. ನೀವು ಇದನ್ನೇ ಎಕ್ಸ್ಟ್ರಾಪೋಲೇಟ್ ಮಾಡೋದ್ರಿಂದ ಇಲ್ಲಿ ತನಕ ಬರ್ಬೋದು. ಇಲ್ಲಿ ತನಕ ಅಂತಂದರೆ ಕಾನ್ಸಂಟ್ರೇಷನ್ ಇಸ್ ಝೀರೋ. ಕಾನ್ಸಂಟ್ರೇಷನ್ ಇಸ್ ಝೀರೋ ಅಂತಂದರೆ ಲ್ಯಾಂಬ್ಡಾ ಎಮ್ ಸಿ ಬಿಕಮ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್. ಲ್ಯಾಂಬ್ಡಾ ಎಮ್ ಸಿ ಬಿಕಮ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್. ಯಾವುದಕ್ಕೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ. ಇಸ್ ದಟ್ ಕ್ಲಿಯರ್? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ. ಗಾಟ್ ಇಟ್? ಸೊ ಇಫ್ ಯು ಕನ್ಸಿಡರ್ ವೀಕ್ ಎಲೆಕ್ಟ್ರೋಲೈಟ್, ಈಗ ವೀಕ್ ಎಲೆಕ್ಟ್ರೋಲೈಟ್ ಕನ್ಸಿಡರ್ ಮಾಡ್ರಿ. ವೀಕ್ ಎಲೆಕ್ಟ್ರೋಲೈಟ್ದು ನಾನು ಇಲ್ಲಿಂದ ಶುರು ಮಾಡ್ತೀನಿ, ಯಾಕಂದರೆ ಅದರ ಮೋಲಾರ್ ಕಂಡಕ್ಟೆನ್ಸ್ ಕಡಿಮೆ ಇರುತ್ತೆ. ಯಾಕೆ ಮೋಲಾರ್ ಕಂಡಕ್ಟೆನ್ಸ್ ಕಡಿಮೆ ಇರುತ್ತೆ ಅಂದರೆ ಅದು ಇನ್ನೂ ಡಿಸೋಸಿಯೇಟ್ ಆಗಿರೋದೇ ಇಲ್ಲ, ಪಾರ್ಷಿಯಲಿ ಡಿಸೋಸಿಯೇಟ್ ಆಗಿರುತ್ತೆ. ಈಗ ನಾನು ಡೈಲ್ಯೂಟ್ ಮಾಡೋದ್ರಿಂದ ಅದರದ ಡಿಸೋಸಿಯೇಷನ್ ಜಾಸ್ತಿ ಆಯಿತು. ಡೈಲ್ಯೂಟ್ ಮಾಡೋದ್ರಿಂದ ಅದರ ಡಿಸೋಸಿಯೇಷನ್ ಕಂಪ್ಲೀಟ್ ಆಗಿಬಿಡ್ತು. ಇನ್ನು ಮುಂದೆ ನೀವು ಡೈಲ್ಯೂಟ್ ಮಾಡೋದ್ರಿಂದ ಇದನ್ನು ಏನಾದರೂ ಎಕ್ಸ್ಟ್ರಾಪೋಲೇಟ್ ಮಾಡಿದರೂ ಕೂಡ ಈ ಲೈನ್ ಯಾವತ್ತೂ ಇದಕ್ಕೆ ಜಾಯ್ನ್ ಆಗಲ್ಲ, ಯಾಕಂದರೆ ಇಲ್ಲಿ 100% ಡಿಸೋಸಿಯೇಷನ್ ಆಗಿ ಮುಗೀತು. ದೇರ್ ಫೋರ್ ಒಂದು ವೀಕ್ ಎಲೆಕ್ಟ್ರೋಲೈಟನ್ನು ನೀವು ತೊಗೊಂಡಿದ್ರಿ ಅಂದರೆ ಡಿ-ಬೈ-ಹುಕ್ಕಲ್-ಆನ್-ಸ್ಯಾಗರ್ ಇಕ್ವೇಷನಿಂದ ಅದರ ಲ್ಯಾಂಬ್ಡಾ ಎಮ್ ನಾಟನ್ನು ನೀವು ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಲ್ಯಾಂಬ್ಡಾ ಎಮ್ ನಾಟ್ ಕಂಡುಹಿಡಿಬೇಕಂತಂದ್ರೆ ಆ ಎಲೆಕ್ಟ್ರೋಲೈಟ್ ಏನಾಗಿರಬೇಕು, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿರಬೇಕು. ಸೊ ಡಿ-ಬೈ-ಹುಕ್ಕಲ್-ಆನ್-ಸ್ಯಾಗರ್ ಇಕ್ವೇಷನ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆ್ಯಂಡ್ ನಾಟ್ ವೀಕ್ ಎಲೆಕ್ಟ್ರೋಲೈಟ್. ಏನು ಕ್ವಶನ್ ಕೇಳಿದಾರೆ ಅವರು? ಫಾರ್ ವಿಚ್ ಎಲೆಕ್ಟ್ರೋಲೈಟ್ ಇವ್ಯಾಲ್ಯೂಯೇಷನ್ ಆಫ್ ಲ್ಯಾಂಬ್ಡಾ ಇನ್ಫಿನಿಟಿ ಇಸ್ ನಾಟ್ ಪಾಸಿಬಲ್. ಯಾವುದಕ್ಕೆ ಪಾಸಿಬಲ್ ಇಲ್ಲ? ವೀಕ್ ಎಲೆಕ್ಟ್ರೋಲೈಟ್ಗೆ ಪಾಸಿಬಲ್ ಇಲ್ಲ. ಸೊ ಇದರಲ್ಲಿ ವೀಕ್ ಎಲೆಕ್ಟ್ರೋಲೈಟ್ ಯಾವುದು? ಇವೆಲ್ಲ ಏನ್ರಿ, ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಸಾಲ್ಟ್ಸ್, KCl, NaCl, K2SO4. ದೇ ಆರ್ ಆಲ್ ಗೋಯಿಂಗ್ ಟು ಪ್ರೊಡ್ಯೂಸ್ ಗುಡ್ ನಂಬರ್ ಆಫ್ ಅಯಾನ್ಸ್ because cation is produced by electropositive metal. But here we have ammonium hydroxide is the only weak base. It doesn't produce OH minus easily. So therefore ನಮ್ಮ ಆನ್ಸರ್ ಏನಾಗುತ್ತೆ, since it is a weak base, it is a weak electrolyte. Since it is weak electrolyte, we cannot find its lambda m naught. ಅರ್ಥ ಆಯ್ತಾ? ಇದೇ ಕ್ವಶನ್ ನಿಮ್ಗೆ ಕೇಳಿದ್ರೆ ಏನು ಮಾಡಬೇಕು, ಪಟ್ ಅಂತ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಹುಡ್ಕೋದು, ಲ್ಯಾಂಬ್ಡಾ ಡಿ-ಬೈ-ಹುಕ್ಕಲ್-ಆನ್-ಸ್ಯಾಗರ್ equation is applicable for that, and if you find weak electrolyte, the same equation is not applicable for that. Is that clear, students? Right. So next question. Zns plus Cl2 giving Zn plus 2 plus 2Cl minus. E0 cell of the cell is a 2.12 volt. To increase E, ಏನು ಮಾಡಬೇಕು? ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಗೇನ್. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗ್ತಾ ಇದೆ ಸೆಲ್ಲಲ್ಲಿ, ಅದರದ್ದು ಸ್ಟ್ಯಾಂಡರ್ಡ್ EMF ಕೊಟ್ಟಿದ್ದಾರೆ. EMF ಅನ್ನು ಇನ್ಕ್ರೀಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಮೊದಲು EMF ಫಾರ್ಮುಲಾ ಏನು? EMF ಫಾರ್ಮುಲಾ E0 ಆಫ್ ದ ಸೆಲ್ ಮೈನಸ್ 0.0591 ಅಪಾನ್ ಎನ್. ಎನ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? Zn plus 2 ಆಗ್ತಾ ಇದೆ, ಎನ್ ವ್ಯಾಲ್ಯೂ 2 ಇಂಟು ಲಾಗ್ ಆಫ್ ಏನು ಬರುತ್ತೆ ಅಂತ ಹೇಳಿದ್ನಿ ನಾನು ನಿಮಗೆ ನ್ಯೂಮರೇಟರಲ್ಲಿ, ಅಯಾನ್ ಇನ್ ದ ಪ್ರೊಡಕ್ಟ್ ಸೈಡ್. ಅಯಾನ್ ಇನ್ ದ ಪ್ರೊಡಕ್ಟ್ ಸೈಡ್ ಯಾವುದು? Zn plus 2 ಇದೆ, ಆಮೇಲೆ Cl ಮೈನಸ್ಸು ಇದೆ. ಎಸ್ ಆರ್ ನೋ? ಡಿವೈಡೆಡ್ ಬೈ ಅಯಾನ್ ಇನ್ ದ ಪ್ರಾಡಕ್ಟ್. ಅಯಾನ್ ಇನ್ ದ ಪ್ರಾಡಕ್ಟ್, ಇದು ಸಾಲಿಡ್ ಇದೆ, ಇಲ್ಲಿ ಅಯಾನ್ ಇಲ್ಲ ಬಟ್ ಗ್ಯಾಸ್ ಇದೆ. ಸೊ ದ್ಯಾಟ್ ಬಿಕಮ್ಸ್ ವಾಟ್? ಪ್ರೆಷರ್ ಆಫ್ Cl2 ಗ್ಯಾಸ್. ನಿಮಗೆ EMF ಆಫ್ ದ ಸೆಲ್ ಏನು ಮಾಡಬೇಕಾಗಿದೆ? ಡಿಕ್ರೀಸ್ ಮಾಡಬೇಕಾಗಿದೆ. ಅಂದರೆ ಸಬ್ಸ್ಟ್ರಾಕ್ಟ್ ಮಾಡುವಂಥ ವ್ಯಾಲ್ಯೂ ಏನಿರಬೇಕು? ಕಡಿಮೆ ಇರಬೇಕಲ್ಲ. ಎಸ್ ಆರ್ ನೋ? EMF ಆಫ್ ದ ಸೆಲ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡಬೇಕಂದ್ರೆ ಸಬ್ಸ್ಟ್ರಾಕ್ಟ್ ಮಾಡುವಂಥ ವ್ಯಾಲ್ಯೂ ಕಡಿಮೆ ಇರಬೇಕು. ಸಬ್ಸ್ಟ್ರಾಕ್ಟ್ ಮಾಡುವಂಥ ವ್ಯಾಲ್ಯೂ ಕಡಿಮೆ ಇರಬೇಕಂದ್ರೆ ನ್ಯೂಮರೇಟರ್ನಲ್ಲಿ ಇರುವಂಥ ವ್ಯಾಲ್ಯೂ ಕಡಿಮೆ ಇರಬೇಕು. ಅಂದರೆ Zn plus 2 ಡಿಕ್ರೀಸ್ ಮಾಡಬೇಕು, ಇದು ಡಿಕ್ರೀಸ್ ಮಾಡಬೇಕು, ಇದು ಇನ್ಕ್ರೀಸ್ ಮಾಡಬೇಕು. ನ್ಯೂಮರೇಟರ್ಲಿರುವ ವ್ಯಾಲ್ಯೂ ಕಡಿಮೆ ಇರಬೇಕು, ಡಿನಾಮಿನೇಟರ್ನಲ್ಲಿರುವಂಥ ವ್ಯಾಲ್ಯೂ ಇನ್ಕ್ರೀಸ್ ಮಾಡಬೇಕು. ಸೊ ಇದು ಇದರ ಪ್ರಕಾರ ಆನ್ಸರನ್ನು ನೋಡ್ರಿ. Zn plus 2 should increase. No, it should decrease. Zn plus 2 should decrease. Yes.
Cl minus should increase. Cl minus should increase ಅಂತಾರೆ, ಅದು ನ್ಯೂಮರೇಟರ್ ಇದೆ. It should decrease. No. Pressure of the chlorine should be decreased. No. ಅದು ಡಿನಾಮಿನೇಟರ್ ನಲ್ಲಿದೆ, ಇನ್ಕ್ರೀಸ್ ಆಗಬೇಕು. ಸೊ ನಿಮ್ಮ ಆನ್ಸರ್ ಯಾವುದು? Zn+2 should be decreased. Is that clear, students? Zn+2 ಎಲ್ಲಿದೆ? Ion in the product. In short, ಇದೆಲ್ಲ ಮಾಡೋದು ಬೇಡ ಸರ್ ನಮಗಂದ್ರೆ ಅಯಾನ್ ಇನ್ ದ ಪ್ರಾಡಕ್ಟ್ ಏನು ಮಾಡಬೇಕು? ಡಿಕ್ರೀಸ್ ಮಾಡಬೇಕು. ಅಯಾನ್ ಇನ್ ದ ರಿಯಾಕ್ಟೆಂಟ್ ಇನ್ಕ್ರೀಸ್ ಮಾಡಬೇಕು. ಇವೆರಡರಲ್ಲಿ ಒಂದಿತ್ತಂದ್ರೆ ಅದೇ ನಿಮ್ಮ ಆನ್ಸರು. ಅದು ಗೊತ್ತಾಗಲಿಲ್ಲ ಅಂದ್ರೆ ಹಿಂಗೆ ಮಾಡಬೇಕು ಇಷ್ಟೇ. ಗಾಟ್ ಇಟ್? ರೈಟ್. If the E0 of the cell for a given reaction has a negative value, E0 of the cell for a given reaction is a negative, then which of the following gives the relationship for delta G0 and equilibrium constant ಅಥವಾ Kc? ಫಸ್ಟ್ E0 of the cell ನೆಗೆಟಿವ್ ಇದ್ರೆ ಡೆಲ್ಟಾ G0 ಎಷ್ಟು, K equilibrium ಎಷ್ಟು ಅಂತ ಕೇಳಿದ್ದಾರೆ. ಮೊದಲು ಇವೆರಡರ ಮಧ್ಯೆ ರಿಲೇಷನ್ ತೆಗಿರಿ. ಡೆಲ್ಟಾ G0 is equal to minus NF E0 of the cell. ಈ ಫಾರ್ಮುಲಾ ನಿಮಗೆ ಡೆರಿವೇಶನ್ ಇದೆ, ಇದು ನಿಮಗೆ ಗೊತ್ತಿರಬೇಕು. E0 of the cell negative, E0 of the cell negative ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ನಿಮ್ಮ ಡೆಲ್ಟಾ G0 ಏನು ಬರುತ್ತೆ? ಪ್ಲಸ್ ಬರುತ್ತೆ. ಡೆಲ್ಟಾ G0 is plus in how many options? ಡೆಲ್ಟಾ G0 greater than 0, less than 0, less than 0, wrong, right. ಇವೆರಡರಲ್ಲಿ ಮತ್ತೆ ಯಾವುದು? K equilibrium ಕಂಡುಹಿಡಿಯೋಣ ಈಗ. ಡೆಲ್ಟಾ G0 equal to minus NF E0. What is K equilibrium? Your delta G0 would be equal to minus NF E0 of the cell, and this is related to minus 2.303 RT into log of Kc, students. ಇದು ನಿಮ್ಮ ಡೆಲ್ಟಾ G0 with respect to E0 of the cell. ಇದು ಬರ್ದೇನೆ ಆಲ್ರೆಡಿ. ಇದು Kc. ಈಗ ಡೆಲ್ಟಾ G0 ಏನು ಬಂದಿದೆ ನಿಮ್ಮದು? ಪಾಸಿಟಿವ್ ಬಂದಿದೆ ಅಲ್ವಾ? ರೈಟ್. ಪಾಸಿಟಿವ್ ಮೈನಸ್ ನೆಗೆಟಿವ್ ವ್ಯಾಲ್ಯೂ ಕಡೆ ಕೆಳಗಡೆ ತೊಗೊಂಬರ್ರಿ. ನೆಗೆಟಿವ್ ವ್ಯಾಲ್ಯೂ ಕಡೆ ಕೆಳಗಡೆ ತೊಗೊಂಬಂದ್ರೆ ಅಂದರೆ ಇದು ನೆಗೆಟಿವ್ ಆಗುತ್ತೆ. ಏನು ನೆಗೆಟಿವ್ ಆಗುತ್ತೆ? ಲಾಗ್ ಆಫ್ Kc ನೆಗೆಟಿವ್ ಆಗುತ್ತೆ. ಈ ಎಂಟೈರ್ ವ್ಯಾಲ್ಯೂವನ್ನು ಕೆಳಗಡೆ ತೊಗೊಂಬಂದ್ರೆ ಡೆಲ್ಟಾ G0 ಡಿವೈಡೆಡ್ ಬೈ ನೆಗೆಟಿವ್ ವ್ಯಾಲ್ಯೂ, ಇದು ನೆಗೆಟಿವ್ ಆಗುತ್ತೆ. ಲಾಗ್ ಆಫ್ Kc ನೆಗೆಟಿವ್ ಇತ್ತಂದರೆ ಯುವರ್ Kc ವುಡ್ ಬಿ ಆಂಟಿ ಲಾಗ್ ಆಫ್ ಅ ನೆಗೆಟಿವ್ ಕ್ವಾಂಟಿಟಿ. Anti log of a negative quantity is definitely 10 raised to some negative quantity. So therefore 10 raised to some negative quantity ಅಂತಂದ್ರೆ it has to be less than 1. Yes or no? Less than 1 ಅಂತಂದ್ರೆ ನಿಮ್ಮ ಆನ್ಸರ್ ಯಾವುದು? A. ಇಲ್ಲಿ ಏನು ಗೊತ್ತಿರಬೇಕು ನಿಮಗೆ? ಡೆಲ್ಟಾ E0 ಅಪೋಸಿಟ್ ಡೆಲ್ಟಾ G0. E0 ನೆಗೆಟಿವ್ ಇದ್ರೆ ಡೆಲ್ಟಾ G0 ಪಾಸಿಟಿವ್, ಇದು ಪಾಸಿಟಿವ್ ಇದ್ರೆ ಇದು ನೆಗೆಟಿವ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಡೆಲ್ಟಾ G0 ಇಸ್ ಪಾಸಿಟಿವ್. And delta G0 negative ಇತ್ತಂದ್ರೆ Kc would be less than 1. Delta G0 positive ಇದ್ರೆ Kc would be more than 1. Is that clear, students? Right. The standard EMF of the cell involving one electron change ಅಂದ್ರೆ n is equal to 1 found to be, E0 of the cell is found to be 0.591 volt. The equilibrium constant of the reaction ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಈಕ್ವಿಲಿಬ್ರಿಯಂ ಕಾನ್ಸ್ಟಂಟು ಮತ್ತು E0 ಆಫ್ ದ ಸೆಲ್ ಮಧ್ಯೆ ಇರುವಂಥ ರಿಲೇಷನ್ ಏನಪ್ಪಾ ಅಂದರೆ ಲಾಗ್ ಆಫ್ Kc ಈಕ್ವಲ್ ಟು n ಇಂಟು E0 ಆಫ್ ದ ಸೆಲ್ ಬೈ 0.0591. ಪ್ರೀವಿಯಸ್ ಏನು ಇಕ್ವೇಷನ್ ಬರ್ದಿದ್ನಿ ಅದರಿಂದ ಡಿರೈವ್ ಮಾಡಿದ ಕೂಡಲೇ ಬರುವಂಥ ಇಕ್ವೇಷನ್ ಇದು. ಸೊ ನಿಮ್ಮ ಲಾಗ್ ಆಫ್ Kc ಏನಾಗುತ್ತೆ ಈಗ? n is how much? 1. E0 ಆಫ್ ದ ಸೆಲ್ is how much? 0.591 divided by what? 0.0591. 0.0591 ಇಲ್ಲಿ 10 ಬರುತ್ತೆ. ನಿಮ್ಮ ಲಾಗ್ ಆಫ್ Kc is equal to ಎಷ್ಟಾಯಿತು? 10. ಸೊ Kc is equal to what? ಆಂಟಿ ಲಾಗ್ ಆಫ್ 10. ಆಂಟಿ ಲಾಗ್ ಆಫ್ 10 ಅಂದರೆ 10 raised to 10. ಸೊ ನಿಮ್ಮ ಆನ್ಸರ್ ಎಷ್ಟು? 10 raised to 30 ಅಲ್ಲ, 10 raised to 5 ಅಲ್ಲ, 10 raised to 1 ಅಲ್ಲ. ನಿಮ್ಮ ಆನ್ಸರ್ 10 raised to 10. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸಪೋಸ್ ಇಲ್ಲಿ 1 ಕೊಡೋ ಬದಲು 2 ಕೊಟ್ಟಿದ್ರೆ ಅಂದ್ರೆ 10 raised to 20 ಆಗ್ತಿತ್ತು. ಅದು ನೆನ್ಪಿಟ್ಕೋರಿ. ಪ್ರೊವೈಡೆಡ್ ಈ ವ್ಯಾಲ್ಯೂಸ್ ಅಷ್ಟೇ ಕೊಡಿ. E0 ಆಫ್ ದ ಸೆಲ್ 0.591 ಕೊಟ್ಟು n is equal to 2 ಕೊಟ್ಟಿದ್ರೆ ನಿಮ್ಮ ಆನ್ಸರ್ ಅಲ್ಲಿ 20 ಬರ್ತಿತ್ತು. ಆಂಟಿ ಲಾಗ್ ಆಫ್ 20 is 10 raised to 20 ಆಗ್ತಿತ್ತು. Is that clear, students? The equilibrium constant for the reaction given below. For this particular reaction, equilibrium constant ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ? EMF of the cell ಕೊಟ್ಟಿದ್ದಾರೆ. ಇದು ಒಂದು ಪರ್ಟಿಕ್ಯುಲರ್ ಇಕ್ವೇಷನ್. EMF of the cell is given.
ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ತೆಗಿಬೇಕಂದ್ರೆ ಏನು ಗೊತ್ತಿರಬೇಕು? ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ತೆಗಿಬೇಕಂದ್ರೆ ಏನು ಗೊತ್ತಿರಬೇಕು? E0 ಆಫ್ ದ ಸೆಲ್ ಗೊತ್ತಿರಬೇಕಲ್ವಾ? ಅವ್ರು ಕೊಟ್ಟಿರೋದೇನೋ EMF ಆಫ್ ದ ಸೆಲ್. ನಾವೇನು ತೆಗಿಯೋಣ? E0 ಆಫ್ ದ ಸೆಲ್ ತೆಗಿಯೋಣ ಫಸ್ಟ್. ವಾಟ್ ಈಸ್ E0 ಆಫ್ ದ ಸೆಲ್? E0 of one undergoing reduction minus E0 of one undergoing oxidation. E0 of the individual electrode ಕೊಟ್ಟಿದ್ದಾರಾ? ಇಲ್ಲ. ಸೊ ಈ ಇಕ್ವೇಶನ್ ಯೂಸ್ ಆಗಲ್ಲ. ಮತ್ತೊಂದು ಇಕ್ವೇಶನ್ ಯಾವುದು? EMF of the cell is equal to E0 of the cell minus 0.0591 upon N. N is how much? Zinc to Zn plus 2, N is 2 into log of numerator ಏನು ಬರಬೇಕು? Product ion in the product ಯಾವುದು? Zn plus 2. Zn plus 2 is how much? 0.1. 0.1 ಅಂದರೆ 10 raised to minus 1 divided by Fe plus 2 ಎಷ್ಟು? 10 raised to minus 2. Minus 2 ಮೇಲೆ ಹೋದರೆ plus 2. Plus 2 minus 1, 10 raised to 1. Log of 10 is 1. ಇದೆಲ್ಲ ಸೇರಿ 1 ಆಯಿತು. ರೈಟ್. ಈಗ EMF ಆಫ್ ದ ಸೆಲ್ ಎಷ್ಟು ಕೊಟ್ಟಿದ್ದಾರೆ? 0.2905 is equal to E0 ಆಫ್ ದ ಸೆಲ್. ಡಿವೈಡ್ ಮಾಡ್ರಿ 0.0295. So your E0 of the cell would be 0.2905 minus 0.0295. So how much would that be? 4 4 5 5 0 0 9 11 1 10 2 8 1 1. So 0.1810. Am I right? No, sorry. 0.2810. 0.02. So this is your E0 of the cell. Yes or no, students? If I am not wrong, E0 of the cell. ಈಗ ಏನು ಕ್ಯಾಲ್ಕುಲೇಟ್ ಮಾಡಂತ ಹೇಳಿದಾರ? ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗೆ ನಿಮ್ಮ ಹತ್ರ ಇರುವಂಥ ಫಾರ್ಮುಲಾ ಇದು. ಸೊ ವಾಟ್ ಇಸ್ ದಟ್? ಲಾಗ್ ಆಫ್ Kc ಈಸ್ ಈಕ್ವಲ್ ಟು N ಇಂಟು E0 ಆಫ್ ದ ಸೆಲ್ ಬೈ 0.0591. ಸೊ ಲಾಗ್ ಆಫ್ Kc ಈಸ್ ಈಕ್ವಲ್ ಟು, what is the N value here? How many electrons are going from Zn to Zn plus 2? 2. E0 of the cell 0.2810 by ಇದನ್ನೇನು ಮಾಡೋಣ? 0.591 ಮಾಡ್ಕೋತೀನಿ ಇಂಟು 10 raised to minus 1. So that 0.281 40. ಯಾ, ಇದು 2 ಮಾಡ್ಬೋದಲ್ಲ ಇಲ್ಲಿ? ಎಸ್, ರೈಟ್. ಸೊ 2 ಹೋಯ್ತಲ್ಲ ಇಲ್ಲಿ. 1/2 10 raised to minus 1 ಮೇಲೆ ಹೋದರೆ 10 raised to plus 1 ಆಯಿತು. Log of Kc is 10. Kc is anti-log of 10 is 10 raised to 10. Okay, they have not given it in that form. Okay, fine. So ನಮ್ಮ ಆನ್ಸರ್ ಏನು ಬರುತ್ತೆ? Kc is equal to log of Kc is the 10 ಬಂತಲ್ಲ. Kc is anti-log of 10 ಅಂದರೆ 10 raised to 10. ಸೊ ಯಾವುದ್ರ ಪವರ್ ವ್ಯಾಲ್ಯೂ 10 ಬರುತ್ತೆ ನೋಡೋಣ. 0.32 ಡಿವೈಡೆಡ್ ಬೈ 0.29 ಅಂದರೆ ಇದು 10 ಬರಲ್ಲ ಬಿಡ್ರಿ. 0.025 by 0.32 10 ಬರಲ್ಲ ಬಿಡ್ರಿ. 0.59 ಬರಲ್ಲ. 0.32 by 0.0295 ಇದು ಬರುತ್ತೆ ನೋಡ್ರಿ. ಎಸ್ ಆರ್ ನೋ? ನೋ, ದಟ್ಸ್ ನಾಟ್ ಇ. ಲೆಟ್ ಮಿ ಚೆಕ್. Am I right here? 5 minus 5 0 0 9 1 10 minus 9 1 8 2. Yes, that's right. 0.28 something. E0 of the cell is 0.28 0.28. ಇದನ್ನು 0.59 ಮಾಡ್ಕೊಂಡಿದ್ದೀನಿ. 0.28 40 56 ಬರುತ್ತೆ. 59, that's fair. 1/2 1/2 2 and 2 gets cancelled. 10 raised to minus 1. log of 10 ಬರಬೇಕಲ್ಲ. ಸೊ ನಮಗೆ 10 ಬರುವಂಥದ್ದು ಯಾವುದಿಲ್ಲಿ? 0. I think here I will just check it. ಇದು 0.32 by 0.0295 ಇರ್ಬೋದು ಅನ್ಕೋತೀನಿ. ಸೊ ದಟ್ ಇದು 1 ಆಗುತ್ತೆ, ಇದು 10 ಆಗುತ್ತೆ. ಆವಾಗ 10 raised to 10 ಬರುತ್ತೆ. ಇದು 0.0295 ಇರಬಹುದು. Okay, so this is our answer. Is that clear? If there is something else, I'll come back with that in the next video. Okay, right. Next question notice students. Given below are the cell reactions. MnO4 minus permanganate ion in the acidic medium is giving me Mn plus 2. ಅದಕ್ಕೆ ಅವರು ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. Mn plus 2 to MnO4 minus ಅಂದರೆ ಇದು ಆಕ್ಸಿಡೇಷನ್ ಪೊಟೆನ್ಷಿಯಲ್. ನಾವು ಎರಡನ್ನೂ ರಿಡಕ್ಷನ್ ಪೊಟೆನ್ಷಿಯಲ್ ಮಾಡ್ಕೊಳ್ಳೋಣ. ಇದನ್ನು ರಿಡಕ್ಷನ್ ಪೊಟೆನ್ಷಿಯಲ್ ಮಾಡ್ಕೋತೀನಿ. ಓಕೆ, ಅವ್ರು ಕೊಟ್ಟಿರೋ ವ್ಯಾಲ್ಯೂ ಕರೆಕ್ಟು, ಬಟ್ ನನಗೆ ರಿಡಕ್ಷನ್ ಪೊಟೆನ್ಷಿಯಲ್ ಬೇಕು, ರೈಟ್? ಸೊ ಇದು ಆಕ್ಸಿಡೇಷನ್ ಪೊಟೆನ್ಷಿಯಲು, ನಾನು ರಿಡಕ್ಷನ್ ಪೊಟೆನ್ಷಿಯಲ್ ಮಾಡ್ಕೊಂಡೆ. ಈ ಕಡೆ
O2 ಗೆಟಿಂಗ್ ರೆಡ್ಯೂಸ್ಡ್ ಅಂದರೆ ರಿಡಕ್ಷನ್ ಆಗ್ತಾ ಇದೆ. O2 to H2O ಇದು ರಿಡಕ್ಷನ್ ಪೊಟೆನ್ಷಿಯಲ್, ಇದು ರಿಡಕ್ಷನ್ ಪೊಟೆನ್ಷಿಯಲ್. ಇಲ್ಲಿ ಏನು ಚೇಂಜ್ ಮಾಡೋದಿಲ್ಲ ಬಿಕಾಸ್ ದಿಸ್ ರಿಡಕ್ಷನ್ ಪೊಟೆನ್ಷಿಯಲ್ ಆಲ್ರೆಡಿ. ಇವೆರಡು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುಂದೆ ಕ್ವಶನ್ ನೋಡ್ರಿ, ವಿಲ್ ದ ಪರ್ಮ್ಯಾಂಗನೇಟ್ ಅಯಾನ್ MnO4 ಮೈನಸ್ ಲಿಬರೇಟ್ O2 ಫ್ರಮ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ದ ಆಸಿಡ್. ಲಿಬರೇಟ್ ಆಕ್ಸಿಜನ್, ಆಕ್ಸಿಜನ್ನ ಲಿಬರೇಟ್ ಆಗಬೇಕಂತಂದ್ರೆ ಯಾವ ಕಡೆ ನಾವು ಆಕ್ಸಿಜನ್ ಎಲ್ಲಿದೆ ನೋಡ್ರಿ, ಯಾವ ಇಕ್ವೇಷನು, ಈ ಇಕ್ವೇಷನಲ್ಲಿದೆ. ಈ ಇಕ್ವೇಷನಲ್ಲಿ ಆಕ್ಸಿಜನ್ ಇದೆ ಅಂತಂದರೆ ನಮಗೆ ಆಕ್ಸಿಜನ್ ಲಿಬರೇಟ್ ಆಗಬೇಕಾಗಿದೆ ಅಂದರೆ ಆಕ್ಸಿಜನ್ ಎಲ್ಲಿ ಬರಬೇಕು, ಪ್ರೊಡಕ್ಟ್ ಸೈಡ್ ಬರಬೇಕು. ಆಕ್ಸಿಜನ್ ಪ್ರೊಡಕ್ಟ್ ಸೈಡ್ ಬರಬೇಕಂದ್ರೆ ಈ ರಿಯಾಕ್ಷನ್ ರಿವರ್ಸ್ ಆಗಬೇಕು. ಈ ರಿಯಾಕ್ಷನ್ ರಿವರ್ಸ್ ಆಗಬೇಕಪ್ಪ ಅಂತಂದರೆ ಇದು ಯಾವ ರಿಯಾಕ್ಷನು, ರಿಡಕ್ಷನ್ ಅಲ್ವಾ. ಈ ರಿಯಾಕ್ಷನ್ ರಿವರ್ಸ್ ಆಗಬೇಕಂದ್ರೆ ಇದು ಆಕ್ಸಿಡೇಷನ್ ಆಗಬೇಕು. ಇದು ಆಕ್ಸಿಡೇಷನ್ ಆಗುತ್ತೆ, ಇದು ರಿಡಕ್ಷನ್ ಆಗುತ್ತೆ. ಇದು ಆಕ್ಸಿಡೇಷನು, ಇದು ರಿಡಕ್ಷನ್. ಇದು ಆಕ್ಸಿಡೇಷನ್ ಆದರೆ, ಇದು ರಿಡಕ್ಷನ್ ಆದರೆ ನಮ್ಮ EMF ಆಫ್ ದ ಸೆಲ್ ಏನು, ಯಾವ ಎಲೆಕ್ಟ್ರೋಡ್ನಲ್ಲಿ ರಿಡಕ್ಷನ್ ಆಗುತ್ತೆ ಮೈನಸ್ ಯಾವ ಎಲೆಕ್ಟ್ರೋಡ್ನಲ್ಲಿ ಆಕ್ಸಿಡೇಷನ್ ಆಗುತ್ತೆ, ಅವೆರಡದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಬೇಕು. ಇದು ಆಕ್ಸಿಡೇಷನ್ ಆಗಲಿ ಬಟ್ ಅದರ ರಿಡಕ್ಷನ್ ಪೊಟೆನ್ಷಿಯಲ್ಲೇ ಬೇಕು ನಮಗೆ ಟು ಕ್ಯಾಲ್ಕುಲೇಟ್ EMF ಆಫ್ ದ ಸೆಲ್. ಸೊ ಇದು ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟು, 1.51 ಮೈನಸ್ ಇದರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟು, 1.223. ಸಿನ್ಸ್ ಇಟ್ ಈಸ್ ಲೆಸ್ ದೆನ್ ದಿಸ್, EMF ಆಫ್ ದ ಸೆಲ್ ಇಸ್ ವಾಟ್, ಪಾಸಿಟಿವ್. EMF ಆಫ್ ದ ಸೆಲ್ ಇಸ್ ಪಾಸಿಟಿವ್ ಅಂತಂದರೆ ದಿಸ್ ಪ್ರಾಸೆಸ್ ಇಸ್ ಗೋಯಿಂಗ್ ಟು ಬಿ ಸ್ಪಾಂಟೇನಿಯಸ್. ಯಾವ ಪ್ರೊಸೆಸ್ಸು, ಇದು ರಿಡಕ್ಷನ್ ಆಗೋದು, ಇದು ಆಕ್ಸಿಡೇಷನ್ ಆಗೋದು, ಇದು ರಿಡಕ್ಷನ್ ಆಗಿ ಇದು ಆಕ್ಸಿಡೇಷನ್ ಆಗಿ ಆಕ್ಸಿಜನ್ ರಿಲೀಸ್ ಆಗುವಂಥ ಪ್ರೊಸೆಸ್ಸು ಸ್ಪಾಂಟೇನಿಯಸ್. ಸ್ಪಾಂಟೇನಿಯಸ್ ಅಂತಂದರೆ ಇಟ್ ಈಸ್ ಪಾಸಿಬಲ್. ಅಂದರೆ ವಿಲ್ ದ ಪರ್ಮ್ಯಾಂಗನೇಟ್ ಅಯಾನ್ MnO4 ಮೈನಸ್ ಲಿಬರೇಟ್ O2, ಎಸ್ ಇಟ್ ಈಸ್ ಪಾಸಿಬಲ್, ಎಸ್ ಇಟ್ ಈಸ್ ಪಾಸಿಬಲ್, ಎಸ್ ಇಟ್ ಈಸ್ ಪಾಸಿಬಲ್. ನೋ ಅಲ್ಲ, ನೋ ಅಲ್ಲ. ವೈ ಇಟ್ ಈಸ್ ಪಾಸಿಬಲ್, ಬಿಕಾಸ್ E0 ಆಫ್ ದ ಸೆಲ್ ಎಷ್ಟು ಬಂದಿದೆ ನಮಗೆ, ಸಮಥಿಂಗ್ ಪಾಸಿಟಿವ್, ಪಾಸಿಟಿವ್ ವ್ಯಾಲ್ಯೂ. ಓಕೆ, ಬೋತ್ ಆಫ್ ದೆಮ್ ಆರ್ ಪಾಸಿಟಿವ್, ಬಟ್ ಇಷ್ಟೊಂದಂತೂ ಬರೋದಿಲ್ಲ. 1.51ನಲ್ಲಿ ಮೈನಸ್ 1.22 ಮಾಡಿದರೆ ಇಷ್ಟಂತೂ ಬರೋದಿಲ್ಲ, ಬಟ್ ಇಷ್ಟು ಬರುತ್ತೆ. ಸೊ ದೇರ್ ಫೋರ್ ದಿಸ್ ಇಸ್ ಅವರ್ ಆನ್ಸರ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ದ ಕಂಡಕ್ಟಿವಿಟಿ ಆಫ್ ದ ಸೆಂಟಿಮೋಲಾರ್ ಸೊಲ್ಯೂಷನ್. ಇದೇನ್ರಿ ಸೆಂಟಿಮೋಲಾರ್ ಅಂತಂದ್ರೆ, ಮೋಲಾರ್ ಅಂದರೆ 1 ಮೋಲಾರ್, ಸೆಮಿಮೋಲಾರ್ ಅಂದರೆ 0.5, ಡೆಸಿಮೋಲಾರ್ ಅಂದರೆ 0.1, ಸೆಂಟಿಮೋಲಾರ್ ಅಂದರೆ ನೆನ್ಪಿಟ್ಕೊಡ್ರಿ 0.01. ಈಗ ಕ್ವಶನ್ ಇಸ್ ಅಬೌಟ್ ಸೆಂಟಿಮೋಲಾರ್. ದ ಕಂಡಕ್ಟಿವಿಟಿ ಆಫ್ ಸೆಂಟಿಮೋಲಾರ್ ಸೊಲ್ಯೂಷನ್ ಆಫ್ KCl at 25 degrees Celsius. ಕಂಡಕ್ಟಿವಿಟಿ ಅಂದರೆ ಕಪ್ಪ, ಸ್ಪೆಸಿಫಿಕ್ ಕಂಡಕ್ಟನ್ಸ್ is equal to 0.0210 Simon per centimeter. And the resistance of the cell, containing the solution is 60 ohm. What is the value of cell constant? ಇದನ್ನು ಆಲ್ರೆಡಿ ಮಾಡಿದೀವಲ್ವಾ ಈ ಥರ ನಾವೊಂದು. ಸೆಲ್ ಕಾನ್ಸ್ಟೆಂಟ್ ಎಷ್ಟು? K and R, how are they related? K is equal to 1/R into L/A. ಹೌದಲ್ಲ, ಏನು ಕೇಳಿದ್ದಾರೆ, L/A. So what is L/A? L/A is equal to K into R. What is K? Your K is 0.0210. 0.0210. What is R? 60. So ಎಷ್ಟು ಬರುತ್ತೆ ಆನ್ಸರು? I can take it as 2.1 into 10 raised to minus 2 into 60 ಅಂದರೆ 120 into 10 raised to minus 2 ಅಂದರೆ it should be 1.2 or something. 1.2 or something. Yes, 1.26. 1.34 ಬರುತ್ತೆ. ಲೆಟ್ ಮಿ ಚೆಕ್ ಒನ್ಸ್ ಅಗೇನ್. 2.1 ಯಾವುದು ಇಗ್ನೋರ್ ಮಾಡಿಲ್ಲ ನಾವು, ರೈಟ್. 60, 160, ಯಾ 120.1 ಇದೆ ಅಲ್ವಾ ಇಲ್ಲಿ. 6 1 6, 126 ಬರ್ಬೋದಲ್ಲ ಇದು. 6 1 6, 6 2 12, 126 ಅಂದರೆ 1.26 ಆಗುತ್ತೆ. ಎಸ್, 1.26 ಇಸ್ ಅವರ್ ಆನ್ಸರ್. 1.34 ತನ ಏನು ಬರೋದಿಲ್ಲ. ಸೊ ರೈಟ್. Given below are the statements. One is labeled as assertion and the other is labeled as reason. Assertion A. In equation delta G minus NF E0 of the cell, value of delta G depends on N. Value of delta G depends on N. That is correct. Because delta G equal to minus N. N andre number of electrons involved or number of electrons getting transferred from oxidation to reduction during in the cell. A particular electrochemical cell ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸು ಆ್ಯನೋಡ್ನಿಂದ ಕ್ಯಾಥೋಡ್ಗೆ ಮೂವ್ ಆಗ್ತಾ ಇರುತ್ತೆ, ಅದರ ಮೇಲೆ ಈ ಡೆಲ್ಟಾ G0 ಇಸ್ ಡಿಪೆಂಡಿಂಗ್. ಸೊ ಅಸರ್ಷನ್ ಇಸ್ ರೈಟ್. ರೀಸನ್, EMF ಆಫ್ ದ ಸೆಲ್ ಇಸ್ ಅ ಇಂಟೆನ್ಸಿವ್ ಪ್ರಾಪರ್ಟಿ. EMF ಆಫ್ ದ ಸೆಲ್ ಇಸ್ ಇಂಟೆನ್ಸಿವ್ ಪ್ರಾಪರ್ಟಿ ಅಂದ್ರೆ ಏನ್ರಿ? ವಾಟ್ ಈಸ್ ಇಂಟೆನ್ಸಿವ್ ಪ್ರಾಪರ್ಟಿ? ಇಂಟೆನ್ಸಿವ್ ಪ್ರಾಪರ್ಟಿ ಅಂದರೆ ಡಸ್ ನಾಟ್
depend on quantity of matter. Quantity of matter ಮೇಲೆ ಡಿಪೆಂಡ್ ಆಗಲ್ಲ EMF of the cell. EMF of the cell ಫಾರ್ಮುಲಾ ಹೆಂಗೆ ಬರೀತೀರಿ ನೀವು? EMF of the cell is equal to E0 of the cell minus 0.0591 upon N into log of concentration of the ion in the product side, concentration of the ion in the reactant side ಬರೀತೀರಿ. Right? Is it depending on any quantity? It's not depending. E0 of the cell is, EMF of the cell is intensive property, right? And delta G is an extensive property. Delta G is depending on number of electrons. Andre ಎಷ್ಟು amount ಇದೆ, it is depending on some quantity. It is depending on some particular quantity. ಯಾವುದು quantity ಮೇಲೆ ಡಿಪೆಂಡ್ ಆಗುತ್ತೆ, that is delta G. So delta G naught is extensive property. Is that clear? In the light of the above statement, choose the correct answer. So assertion A is correct. EMF of the cell is intensive property and delta G is depending on this. Therefore, it is extensive property. So both of them are right. Both A and R are true and R is the correct explanation of A. Both A and R are true. R is not the correct explanation of A. That is wrong. A is true. This is false. A is false is also false. So both of them are right and this is the reason, is the right reason for the given assertion. Is that clear, students? At 298 Kelvin, the standard electrode potentials of copper is given, zinc is given, iron is given, silver is given. 1, 2, 3, 4. On the basis of the standard electrode potential, predict which of the following cannot occur. ಯಾವುದು ಆಗೋದಿಲ್ಲ, ಯಾವುದು ರಿಯಾಕ್ಷನ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಸೊ ನಾವು ಈ ರಿಯಾಕ್ಷನ್ ಆಗಬೇಕಂದ್ರೆ ಕಾಪರ್ ಏನಾಗಬೇಕು, ಕಾಪರ್ +2 ದಿಂದ ಕಾಪರ್ 0 ಅಂದರೆ ಕಾಪರ್ ರಿಡಕ್ಷನ್ ಆಗಬೇಕು, ಜಿಂಕ್ ಆಕ್ಸಿಡೇಷನ್ ಆಗಬೇಕು. ಜಿಂಕ್ ಆಕ್ಸಿಡೇಷನ್ ಆಗಬೇಕಂದ್ರೆ ಅದರ ರಿಡಕ್ಷನ್ ಪೊಟೆನ್ಷಿಯಲ್ ಕಡಿಮೆ ಇರಬೇಕು, ಕಾಪರ್ದು ಜಾಸ್ತಿ ಇರಬೇಕು. ಎಸ್ ಆರ್ ನೋ? ಕಾಪರ್ ಆ್ಯಂಡ್ ಜಿಂಕ್ ಹೋಲಿಸ್ರಿ. ಕಾಪರ್ ಆ್ಯಂಡ್ ಜಿಂಕಲ್ಲಿ ಕಾಪರ್ ಜಾಸ್ತಿ ಇದೆ ಅಲ್ವಾ? ಕಾಪರ್ ಜಾಸ್ತಿ ಇದ್ರೆ ಕಾಪರ್ ರಿಡಕ್ಷನ್ ಆಗುತ್ತೆ, ಜಿಂಕ್ ಕಡಿಮೆ ಇದೆ ಜಿಂಕ್ ಆಕ್ಸಿಡೇಷನ್ ಆಗುತ್ತೆ. ಸೊ ದಿಸ್ ಈಸ್ ಪಾಸಿಬಲ್. ಅವ್ರು ಯಾವ್ದು ಪಾಸಿಬಲ್ ಇಲ್ಲ ಅಂತ ಕೇಳಿದ್ದಾರೆ. ಕಾಪರ್ ಮತ್ತು ಐರನ್. ಐರನ್ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್, ಕಾಪರ್ ಈಸ್ ಅಗೇನ್ ಅಂಡರ್ ಗೋಯಿಂಗ್ ರಿಡಕ್ಷನ್. ಐರನ್ ಈಸ್ ಫ್ರಮ್ Fe to Fe+2 ಅಂದರೆ ಆಕ್ಸಿಡೇಷನ್. ಸೊ ಕಾಪರ್ ಮತ್ತು ಐರನ್ಗೆ ಹೋಲಿಸಿದಾಗ ಐರನ್ದು ಆಕ್ಸಿಡೇಷನ್ ಆಗುತ್ತೆ ಅಂದರೆ ರಿಡಕ್ಷನ್ ಪೊಟೆನ್ಷಿಯಲ್ ಕಡಿಮೆ ಇರಬೇಕು. ಕಾಪರ್ ಆ್ಯಂಡ್ ಐರನ್ ಹೋಲಿಸ್ರಿ. ಈಗ ಕಾಪರು ಐರನ್ 1, 3 ಐರನ್ ಕಡಿಮೆ ಇದೆ ಅಂದರೆ ಆಕ್ಸಿಡೇಷನು, ಕಾಪರ್ ಜಾಸ್ತಿ ಇದೆ ಅಂದರೆ ರಿಡಕ್ಷನು. ಸೊ ದಿಸ್ ಈಸ್ ಆಲ್ಸೋ ರೈಟ್. ಜಿಂಕ್ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್, ಐರನ್ ಈಸ್ ಅಂಡರ್ ಗೋಯಿಂಗ್ ರಿಡಕ್ಷನ್. Zn to Zn+2 ಅಂದರೆ ಆಕ್ಸಿಡೇಷನ್. ಜಿಂಕು ಮತ್ತು ಐರನ್ ನೋಡ್ರಿ. ಈಗ ಜಿಂಕು ಮತ್ತು ಐರನ್ ಅಂದರೆ 2 ಮತ್ತು 3 ಯಾವ್ದು ಜಾಸ್ತಿ ಇದೆ? ಇದು ಜಾಸ್ತಿ ಇದೆ. ಯಾವುದಿದು? ಐರನ್ ಜಾಸ್ತಿ ಇದೆ ಅಂದರೆ ಐರನ್ ರಿಡಕ್ಷನ್ ಆಗಬೇಕು, ರಿಡಕ್ಷನ್ ಆಗ್ತಾ ಇದೆ, ಜಿಂಕ್ ಆಕ್ಸಿಡೇಷನ್ ಆಗಬೇಕು. ದಟ್ ಈಸ್ ಆಲ್ಸೋ ಪಾಸಿಬಲ್. ಕಾಪರ್ ಮತ್ತು ಸಿಲ್ವರ್ ಅಂದರೆ ಒಂದನೇದ್ದು ಮತ್ತು ಲಾಸ್ಟ್ ಯಾವ್ದು ಜಾಸ್ತಿ ಇದೆ? ಸಿಲ್ವರ್ ಜಾಸ್ತಿ ಇದೆ ಅಂದರೆ ಸಿಲ್ವರ್ ಏನಾಗಬೇಕು? ರಿಡಕ್ಷನ್ ಆಗಬೇಕು. ಬಟ್ ಸಿಲ್ವರ್ ಏನಾಗ್ತಾ ಇದೆ? 0 ದಿಂದ +1 ಆಕ್ಸಿಡೇಷನ್ ಆಗ್ತಾ ಇದೆ. ಇದು ಸಾಧ್ಯ ಇಲ್ಲ. This is wrong. Is that clear, students? Right? You should compare the value. ಯಾವುದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅದು ರಿಡಕ್ಷನ್ ಆಗುತ್ತೆ, ಯಾವ್ದು ಕಡಿಮೆ ಇದೆ ಅದು ಆಕ್ಸಿಡೇಷನ್ ಆಗಿದೆ. ಅದು ಆಗ್ತಾ ಇದ್ರೆ ರಿಯಾಕ್ಷನ್ ಆಗುತ್ತೆ. ಆ ಥರ ಯಾವ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದು ರಿಡಕ್ಷನ್ ಆಗ್ತಾ ಇಲ್ಲ ಅಂದರೆ that particular equation is wrong. Got it? Molar conductance of NaCl, HCl, HCO, Na at infinite dilution is given. The molar conductance of acetic acid at infinite dilution is, is it repeated? I guess. I think it is repeated, students. I'm so sorry for that. If not, let me do it again. Acetic acid ಕೇಳಿದ್ದಾರೆ. Ions, acetate ions and H+ ions. Acetate ions are here, H+ ions are here. Okay, this is repeated. Where is it repeated? So sorry. So this is Super 29, students. Let me confirm that it is repeated or not. Yes, it is here. 390.71 is our answer. 390 is there. Yes, it is there here. Okay, question is repeated. So ಈಗ ಏನು ಮಾಡ್ತೀನಿ ಅಂತಂದರೆ I will take
31 questions in the next class. For the next chapter, 31 question ತಗೋತೀನಿ. Okay, one question repeat ಆಗಿದೆ. I'm so sorry for that. Apologies. Great. Next. Zinc can be coated on iron. Zinc can be coated on iron. ನನ್ನ ಹತ್ರ ಐರನ್ ಇದೆ. ಇದನ್ನ ಏನು ಮಾಡ್ತೀನಿ? I will coat it with zinc. Zinc can be coated on iron to produce galvanize. ಅದಕ್ಕೇನಂತಾರೆ ಗ್ಯಾಲ್ವನೈಸೇಷನ್. ಜಿಂಕ್ ಅನ್ನ ಐರನ್ ಅನ್ನು ನಾವು ಜಿಂಕ್ ನಿಂದ ಕೋಟ್ ಮಾಡ್ತೀವಿ ಸೊ ದ್ಯಾಟ್ ಒಳಗಡೆ ಐರನ್ ರಸ್ಟ್ ಆಗದೆ ಇರಲಿ, ಐರನ್ ಪ್ರೊಟೆಕ್ಟ್ ಆಗಲಿ. ಪ್ರೊಟೆಕ್ಟಿವ್ ಆಕ್ಷನ್ ಆಫ್ ಐರನ್, ಅದನ್ನು ಗ್ರೀಸ್ ಮಾಡ್ಬೋದು, ಪೇಂಟ್ ಮಾಡ್ಬೋದು, ಇಲ್ಲ ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಮಾಡ್ಬೋದು, ಇಲ್ಲ ಅದನ್ನು ಯಾವುದೋ ಒಂದು ಮೋರ್ ರಿಯಾಕ್ಟಿವ್ ಮೆಟಲ್ನಿಂದ ಅದನ್ನು ಕವರಪ್ ಮಾಡ್ಬೋದು. ದಟ್ ಈಸ್ ವಾಟ್ ಇಸ್ ದಿಸ್. ಈ ಥರ ಐರನನ್ನು ಜಿಂಕ್ನಿಂದ ಕವರ್ ಮಾಡುವಂಥ ಫಿನಾಮಿನಾಗಿ ಏನಂತಾರ? ಗ್ಯಾಲ್ವನೈಸೇಷನ್ ಅಂತಾರ. ರೈಟ್? ಓಕೆ. Zinc can be coated on iron to produce galvanized iron, but the reverse is not possible. It is because ಇದೇ ಒಂದು ವೇಳೆ ನಾವು ಜಿಂಕ್ ಅನ್ನ ಐರನ್ ನಿಂದ ಯಾಕೆ ಕವರಪ್ ಮಾಡ್ಲಿಕ್ಕಾಗಲ್ಲ? ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ಜಿಂಕ್ ಅನ್ನ ನಾವು ಯಾಕೆ ಐರನ್ ನಿಂದ ಕವರ್ ಮಾಡ್ತೀವಿ ಅಂದ್ರೆ ಜಿಂಕ್ ಐರನ್ ರಸ್ಟ್ ಆಗಲ್ಲ, ಅಂದ್ರೆ ಐರನ್ ಆಕ್ಸಿಡೇಷನ್ ಆಗಲ್ಲ. ಇಲ್ಲಿ ಜಿಂಕ್ ಆಕ್ಸಿಡೇಷನ್ ಆಗುತ್ತೆ. ಜಿಂಕ್ ಯಾಕೆ ಆಕ್ಸಿಡೇಷನ್ ಆಗುತ್ತೆ? ಅದರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಕಡಿಮೆ ಇದೆ. ರಿಡಕ್ಷನ್ ಪೊಟೆನ್ಷಿಯಲ್ ವುಡ್ ಬಿ ಮೋರ್ ನೆಗೆಟಿವ್. ರಿಡಕ್ಷನ್ ಪೊಟೆನ್ಷಿಯಲ್ ಮೋರ್ ನೆಗೆಟಿವ್ ಇರೋದನ್ನ ರಿಡಕ್ಷನ್ ಪೊಟೆನ್ಷಿಯಲ್ ಲೆಸ್ ನೆಗೆಟಿವ್ ಇರೋದ್ರ ಜೊತೆ ಇದನ್ನು ಕವರ್ ಅಪ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತಂದ್ರೆ ಜಿಂಕ್ ಅನ್ನ ನೀವು ಐರನ್ ಇಂದ ಕವರ್ ಮಾಡ್ಬೋದು, ಬಟ್ ಅಗೇನ್ ಜಿಂಕ್ದು ರಿಡಕ್ಷನ್ ಪೊಟೆನ್ಷಿಯಲ್ ಮೋರ್ ನೆಗೆಟಿವ್ ಇರೋದ್ರಿಂದ ಅದಕ್ಕೆ ಆಕ್ಸಿಡೈಸ್ ಆಗುವಂಥ ಪವರ್ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಇಟ್ ವಿಲ್ ಸ್ಟಿಲ್ ಅಂಡರ್ಗೋ ಆಕ್ಸಿಡೇಷನ್. ಇದನ್ನು ನೀವು ಐರನ್ ಇಂದ ಕವರ್ ಮಾಡಿದ್ರು ಕೂಡ ದಟ್ ಈಸ್ ದ ಸಿನಾರಿಯೋ ದೇರ್. ಇಸ್ ದಟ್ ಕ್ಲಿಯರ್? ನೀವು ಐರನ್ ಅನ್ನ ಜಿಂಕ್ಲೆ ಯಾಕೆ ಕವರ್ ಮಾಡ್ತೀರಿ ಅಂದ್ರೆ ಜಿಂಕ್ ಆಕ್ಸಿಡೇಷನ್ ಆಗುತ್ತೆ, ಐರನ್ ಒಳಗಡೆ ಇರೋದು ಪ್ರೊಟೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಜಿಂಕ್ ಅನ್ನ ಯು ಕೆನಾಟ್ ಕವರ್ ಇಟ್ ವಿತ್ ಐರನ್ ಬಿಕಾಸ್ ಐರನ್ ಇಸ್ ಲೆಸ್ ರಿಯಾಕ್ಟಿವ್ ದನ್ ಜಿಂಕ್. Is that clear? It is zinc which is more reactive. Despite of that, zinc will still undergo oxidation. You cannot protect it. Is that clear, students? Right. Zinc is more reactive, iron is less reactive. So, answer eniga. Zinc has higher negative electrode potential than iron. Zinc do oxidation agatte andre yes, it has got more negative or less reduction potential. Higher negative electrode potential than iron. Zinc has lighter than? No. Zinc has lower melting point? Not the right answer. Zinc has lower negative electrode potential than iron? No. Zinc has got higher negative. Higher negative ಅಂದರೆ reduction potential ಕಡಿಮೆ ಇರುತ್ತೆ, oxidation potential ಜಾಸ್ತಿ ಇರುತ್ತೆ. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ? ಎ ಆಗುತ್ತೆ. Is that clear? Right. Next. When a lead storage battery is discharged, lead storage battery ಅಲ್ಲಿ ರಿಯಾಕ್ಷನ್ಸ್ ಯಾವ್ಯಾವುದಾಗುತ್ತೆ ಸ್ಟೂಡೆಂಟ್ಸ್? ಅದನ್ನು ನೀವು ಡಿಸ್ಚಾರ್ಜ್ ಮಾಡ್ತಾ ಇರುವಾಗ ಏನಾಗುತ್ತೆ? ಲೆಡ್ ಮತ್ತು ಲೆಡ್ ಡೈಆಕ್ಸೈಡ್ ಅಟ್ ದ ಎಲೆಕ್ಟ್ರೋಡ್ಸ್ ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಏನಾಗುತ್ತೆ? ಲೆಡ್ ಸಲ್ಫೇಟ್ ಆಗುತ್ತೆ, ಪ್ಲಸ್ 2 ಎಲೆಕ್ಟ್ರಾನ್ ಕೊಟ್ಟು ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ. ಆನ್ ದ ಅದರ್ ಸೈಡ್ ಲೆಡ್ ಡೈಆಕ್ಸೈಡ್ ಏನು ಮಾಡುತ್ತೆ? ಇಟ್ ವಿಲ್ ಮೇಕ್ ಯೂಸ್ ಆಫ್ H+ ಆಸ್ ವೆಲ್ ಆಸ್ ಸಲ್ಫೇಟ್ ಅಯಾನ್ಸ್ ಆಸ್ ವೆಲ್ ಆಸ್ ಇಲ್ಲಿ ಬಂದಿರುವಂಥ ಎಲೆಕ್ಟ್ರಾನ್ ಅನ್ನು ತಗೊಂಡ್ಬಿಟ್ಟು ಅಲ್ಲೂ ಕೂಡ ಏನಾಗುತ್ತೆ? ಲೆಡ್ ಸಲ್ಫೇಟ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇಲ್ಲಿ ಫಸ್ಟ್ ಏನಾಗ್ತಾ ಇದೆ? ಆಕ್ಸಿಡೇಷನ್. ಇಲ್ಲಿ ಏನಾಗ್ತಾ ಇದೆ? ರಿಡಕ್ಷನ್. ದಿಸ್ ಇಸ್ ಆಟ್ ಆ್ಯನೋಡ್, ದಿಸ್ ಇಸ್ ಆಟ್ ಕ್ಯಾಥೋಡ್. ಇದು ಸೆಕೆಂಡ್ರಿ ದ ಲೆಡ್ ಸ್ಟೋರೇಜ್ ಬ್ಯಾಟ್ರಿಯಲ್ಲಿ ಆಗ್ತಾ ಇರುವಂಥ ಪರ್ಟಿಕ್ಯುಲರ್ ರಿಯಾಕ್ಷನ್ಸ್. ಈಗ ಇದು ಡಿಸ್ಚಾರ್ಜ್ ಆಗ್ತಾ ಇರುವ, ರೀಚಾರ್ಜ್ ಮಾಡಿದಿರಿ ಅಂತಂದ್ರೆ ಇಲ್ಲಿ ಏನು ಎಲೆಕ್ಟ್ರಾನ್ ಆ್ಯಡ್ ಆಗ್ತಾ ಇರುತ್ತಲ್ಲ ಇದ್ರ ಉಲ್ಟಾನೆ ಇದು ರಿಡಕ್ಷನ್ ಆಗುತ್ತೆ. ಅಂದರೆ ಇದ್ರ ಉಲ್ಟಾ ಏನಾಗುತ್ತೆ? ಇದು ಕ್ಯಾಥೋಡಲ್ ಆಗುತ್ತೆ. ಇದ್ರ ಉಲ್ಟಾ ಏನಾಗುತ್ತೆ? ಲಾಸ್ ಆಫ್ ಎಲೆಕ್ಟ್ರಾನ್ ಆಗ್ತಾ ಇದೆ ಅಲ್ವಾ, ಇದು ಆ್ಯನೋಡಲ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಯಾವ ರಿಯಾಕ್ಷನ್ ಆಕ್ಸಿಡೇಷನ್ ಅಲ್ಲಿ ಡಿಸ್ಚಾರ್ಜ್ ಮಾಡುವಾಗ ಯಾವ ರಿಯಾಕ್ಷನ್ ಆಗ್ತಾ ಇದೆನೋ ಅದೇ ರಿಯಾಕ್ಷನ್ ಉಲ್ಟಾ ಕ್ಯಾಥೋಡಲ್ಲಿ ಅಂದರೆ ರೀಚಾರ್ಜ್ ಮಾಡ್ತಾ ಇರುವಾಗ ಆಗುತ್ತೆ ಅಟ್ ಕ್ಯಾಥೋಡ್. ಇಸ್ ದಟ್ ಕ್ಲಿಯರ್? ರೈಟ್. ಸೊ ನಾವು ಈ ಡಿಸ್ಚಾರ್ಜ್ ಮಾಡೋದು ಅಷ್ಟೇ ಕೇಳಿದಾರ. ಡಿಸ್ಚಾರ್ಜ್ ಮಾಡೋದಂದ್ರೆ ಲೆಟ್ ಅಸ್ ಲುಕ್ ಅಟ್ ದಿಸ್. ಸಲ್ಫೇಟ್ ಅಯಾನ್ಸ್ ಆರ್ ಕನ್ಸ್ಯೂಮ್ಡ್, H+ ions are consumed, sulfate ions are consumed. Andre, these are the ions from where sulfuric acid is consumed. Sulfuric acid is consumed and lead sulfate is formed. Okay na? Nodri iga sulfur dioxide is evolved? No. Lead sulfate is consumed. Lead sulfate consume agide alla? Illa, adu form agide.
Lead sulfide is consumed? No. Sulfuric acid is consumed? Yes. H plus SO4 minus ಎಲ್ಲಿಂದ ಬರುತ್ತೆ? Sulfuric acid ಇಂದ ಬರುತ್ತಲ್ಲ. They are consumed to give sulfuric acid. Is that clear? So ನಿಮ್ಮ ಆನ್ಸರ್ ಯಾವುದು? ಡಿ ಆಗುತ್ತೆ. Is that clear, students? ಆಮೇಲೆ which of the following cell reaction is true for the corrosion of iron? Corrosion of iron is what? It is a electrochemical process. Corrosion of iron is a electrochemical process ಅಂದ್ರೆ ಏನು? ಐರನ್ ಕರೋಜನ್ ಆಗ್ಬೇಕಂತಂದ್ರೆ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ಏನು ಆಕ್ಸಿಡೇಷನ್ ಆಗುತ್ತೆ? ಐರನ್ ಕರೋಜನ್ ಆಗ್ಬೇಕಂದ್ರೆ ಫಸ್ಟ್ +2 ಆಗುತ್ತೆ. ಅದೇ ರೀತಿ ದೇರ್ ವಿಲ್ ಬಿ ಏರ್ H+ ions getting reduced to give you what? Hydroxide ions. Is that clear? These hydroxide ions, Fe+2 would combine with those hydroxide ions, and that would give you what? Ferrous hydroxides. And this ferrous hydroxide further in presence of again air and moisture, that will be going for ferric hydroxide and eventually Fe2O3 also. Finally, Fe2O3 would combine with n number of water molecules to give you Fe2O3 n number of H2O. ಇದಕ್ಕೆ ನಾವೇನಂತೀವಿ? ರಸ್ಟ್ ಅಂತೀವಿ. Okay, I repeat. Iron, first it is undergoing oxidation to give me ferrous ions. It is the oxygen which is undergoing reduction to give you hydroxide ions. ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಾಕ್ಸ್ ರಿಯಾಕ್ಷನ್ ಆಗ್ತಾ ಇದೆ ಅಂದ್ರೆ ಇಲ್ಲಿಗೆ ಏನು ಕನ್ಫರ್ಮ್ ಆಯಿತು? ರಸ್ಟಿಂಗ್ process is electrochemical process. The ferrous ions further will give you ferric ions. The ferrous ions will further give you ferric ions, and ferric oxide form ಆದಾಗ it will combine with n number of water molecules to give you hydrated ferric oxide. ಇದಕ್ಕೆ ನಾವು ರಸ್ಟ್ ಅಂತೀವಿ. ಈಗ ನೋಡ್ರಿ, Fe is oxidized to Fe+3. Fe is oxidized starting Fe+2, but eventually Fe+3, that's right. And dissolved oxygen in water is reduced to OH minus. Dissolved oxygen in water is reduced to OH minus, that's right. So therefore, first one is right. Fe is oxidized to Fe+3. Water is reduced to O2 minus. It's water that is reduced to OH minus? No. Fe is oxidized to Fe+2? No. Fe is oxidized to Fe+3. Fe is oxidized to Fe+2? No. Fe is eventually oxidized to Fe+3 in the process of rusting. Initially Fe+2, eventually Fe+3. Got it? Right. Hydrogen oxygen fuel cells are used in spacecraft to supply. Hydrogen oxygen fuel cells. So what is happening here? Hydrogen combining with oxygen to form what? Water. ಇಲ್ಲಿ ಹೈಡ್ರೋಜನ್ಗೆ ಆಕ್ಸಿಜನ್ ಆ್ಯಡ್ ಮಾಡ್ತಾ ಇದ್ದೀರಿ ಅಂದರೆ ಹೈಡ್ರೋಜನ್ ಇಸ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್. ಆಕ್ಸಿಜನ್ಗೆ ಇಫ್ ಯು ಆರ್ ಆ್ಯಡಿಂಗ್ ಹೈಡ್ರೋಜನ್ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ ಆಸ್ ವಾಟ್? ರಿಡಕ್ಷನ್. So this is the redox reaction. Taking place spontaneously, whose delta G0 value is around minus some 200 kilojoule ಬರುತ್ತೆ ಇದು. Is that clear? So this is taking spontaneously. Is that clear? The redox reaction is taking place spontaneously in hydrogen oxygen fuel cell. You have to introduce hydrogen and oxygen, which will be producing, which is a redox reaction producing good amount of electrical power, plus it is forming what? Water. So hydrogen oxygen fuel cell nalli, what does it supply in the spacecraft? It supplies power as well as it gives you what? Water. So ನಿಮ್ಮ ಆನ್ಸರ್ ಏನಾಗುತ್ತೆ? ಬಿ. ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಪವರ್ ಅಲ್ಲ, ವಾಟರ್ ಅಂಡ್ ಆಕ್ಸಿಜನ್ ಅಲ್ಲ. ಇಟ್ ಈಸ್ ಗಿವಿಂಗ್ ವಾಟರ್ ಪ್ಲಸ್ as it is a redox reaction, it is giving electrical strength or electrical power. Is that clear, students? Right. Thank you for the 29 questions. Students, I'll be solving the next chapter would be solutions aitala. Chemical kinetics is done. I think
Electrochemistry means chemical kinetics summary is done. Chemical kinetics Super 30 is not done, I guess, right? So that I'll be doing next. And tomorrow there will be class based on PYQs of the same chapter. Electrochemistry do PYQ do live irutte. So as of now we have done with the major concept, major questions which are on most important concepts. So ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ರಿವೈಸ್ ಮಾಡ್ರಿ, ಈ ಪರ್ಟಿಕ್ಯುಲರ್ ಕ್ವಶನ್ಸ್ ಅನ್ನ ನೋಡ್ರಿ, ಇದೇ ತರ ಕ್ವಶನ್ಸ್ ಮತ್ತೆ ಸಾಲ್ವ್ ಮಾಡ್ರಿ. ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ಇಸ್ ದಟ್ ಕ್ಲಿಯರ್? ಐ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್.